ನಾಲ್ಕನೇದಾಗಿ ಇಸ್ರಾಯೇಲ್ ಜನಗಳು ಆಚರಿಸಬೇಕಾಗಿರುವಂಥ ಹಬ್ಬ ಯಾವುದು ಅಂತಂತಂದರೆ ಪಂಚಾಶತ್ತಮ ಹಬ್ಬ ಎಂಬುದಾಗಿ ಹೇಳಿ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯ ವಾಕ್ಯಗಳು 15ರಿಂದ 17ರವರೆಗೆ ನಾವು ಓದಿ ನೋಡೋಣ. ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿಬಿಡುಗಳನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ನಿಮ್ಮ ನಿವಾಸಿಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಇಸ್ರಾಯೇಲ್ ಜನಗಳು ನಾಲ್ಕನೇದಾಗಿ ಆಚರಿಸಬೇಕಾಗಿರುವಂಥ ಹಬ್ಬ ಪಂಚಾಶತ್ತಮ ಹಬ್ಬ. ಈ ಹಬ್ಬವನ್ನು ಅವರು ಯಾವಾಗ ಆಚರಿಸಬೇಕು? ಈ ಹಬ್ಬವನ್ನು ಅವರು ಯಾವಾಗ ಆಚರಿಸಬೇಕಂದ್ರೆ ಪ್ರಥಮ ಫಲದ ಹಬ್ಬವನ್ನು ಆಚರಿಸಿದ 7 ವಾರಗಳು ಕಳೆದ ಮೇಲೆ 50ನೇ ದಿನದಲ್ಲಿ ಇದನ್ನು ಅವರು ಆಚರಿಸಬೇಕು. ಮೊದಲಾಗಿ ಅವರು ಪಸ್ಕ ಹಬ್ಬವನ್ನು ಆಚರಿಸ್ತಾರೆ. ಎರಡನೇದು ಹುಳಿ ಇಲ್ಲದಿರುವಂಥ ರೊಟ್ಟಿಗಳನ್ನು ತಿನ್ನುವಂಥ ಹಬ್ಬವನ್ನು ಆಚರಿಸ್ತಾರೆ. ಮೂರನೇದು ಪ್ರಥಮ ಫಲವನ್ನು ಸಮರ್ಪಿಸುವಂಥ ಹಬ್ಬವನ್ನು ಆಚರಿಸ್ತಾರೆ. ಈ 3 ಹಬ್ಬಗಳು ಒಟ್ಟೊಟ್ಟಿಗೆ ಬರುತ್ತೆ. ಮೊದಲನೇ ತಿಂಗಳಿನ 14ನೇ ದಿನದಲ್ಲಿ ಅವರು ಪಸ್ಕದ ಕುರಿಮರಿಯನ್ನು ಕೊಯ್ತಾರೆ. 15ನೇ ದಿನದಿಂದ ಅವರು ಹುಳಿ ಇಲ್ಲದಿರುವಂಥ ರೊಟ್ಟಿಗಳನ್ನು ತಿನ್ನುವಂಥ ಹಬ್ಬವನ್ನು ಪ್ರಾರಂಭಿಸ್ತಾರೆ. 16ನೇ ದಿನದಲ್ಲಿ ಅವರು ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸ್ತಾರೆ. ಇದು 3 ಒಟ್ಟಾಗಿ ಬರುತ್ತೆ, ಜೊತೆಯಲ್ಲೇ ಬರುತ್ತೆ. ಆದರೆ ಈ ಒಂದು ಪಂಚಾಶತ್ತಮ ಹಬ್ಬವನ್ನು ಅವರು ಯಾವಾಗ ಆಚರಿಸಬೇಕು ಅಂದರೆ ಪ್ರಥಮ ಫಲವನ್ನು ಸಮರ್ಪಿಸಿದ ಆ ದಿನದಿಂದ ಹಿಡಿದು 7 ವಾರಗಳು ಕಳೆದ ಮೇಲೆ 50ನೇ ದಿನದಲ್ಲಿ ಈ ಪಂಚಾಶತ್ತಮ ದಿವಸದ ಹಬ್ಬವನ್ನು ಅವರು ಆಚರಿಸಬೇಕಾಗಿರುತ್ತೆ. ಆಗ ಈ ಪಂಚಾಶತ್ತಮ ದಿವಸ ಅಂದರೆ ಅದಕ್ಕೆ ಅರ್ಥ ಏನು? ಇಂಗ್ಲೀಷಲ್ಲಿ ಪೆಂಟೆಕಾಸ್ಟ್ ಅಂತ ಕರೀತಾರೆ. ಈ ಪೆಂಟೆಕಾಸ್ಟ್ ಅಂದರೆ ಅರ್ಥ ಏನು? ಈ ಪೆಂಟೆಕಾಸ್ಟ್ ಅಂದರೆ ಅರ್ಥ ಏನಂತಂದರೆ 50ನೇ ದಿನ ಎಂಬುದಾಗಿ ಅರ್ಥ. ಗ್ರೀಕ್ ಭಾಷೆಯಲ್ಲಿ ಪೆಂಟೆಕೋಸ್ಟೆ ಅಂತಂತಂದರೆ 50ನೇ ದಿನ ಎಂಬುದಾಗಿ ಹೇಳಿ. ಆಗ ಅಲ್ಲಿಂದ ಇಂಗ್ಲೀಷ್ ಭಾಷೆಯಲ್ಲಿ ಪೆಂಟೆಕೋಸ್ಟ್ ಎಂಬುದಾಗಿ ಕರೀತಾರೆ. ಕನ್ನಡದಲ್ಲಿ ಪಂಚಾಶತ್ತಮ ದಿವಸ ಅಂತ ಕರೀತಾರೆ. ಅಂದರೆ 50ನೇ ದಿವಸ ಅಂತ ಅರ್ಥ. ಈ ಜನಗಳು ಪ್ರಥಮ ಫಲವನ್ನು ಅರ್ಪಿಸಿದಂಥ ಹಬ್ಬ ಮೊದಲುಗೊಂಡು 50 ದಿನಗಳ ನಂತರ ಈ ಹಬ್ಬವನ್ನು ಅವರು ಆಚರಿಸಬೇಕು. ಆಗ 50 ದಿನಗಳ ನಂತರ ಅಂತ ಇರೋದ್ರಿಂದ ಅದಕ್ಕೆ ಅದೇ ಹೆಸರು ಕೊಟ್ಟಿದ್ದಾರೆ, 50ನೇ ದಿನದ ಹಬ್ಬ ಅಂತ ಅರ್ಥ, ಪಂಚಾಶತ್ತಮ ದಿವಸದ ಹಬ್ಬ ಅಂತ ಹೇಳಿ. ಈ ಹಬ್ಬದಲ್ಲಿ ಅವ್ರು ಏನು ಮಾಡಬೇಕು? ಈ ಹಬ್ಬದಲ್ಲಿ ಅವ್ರು ಏನು ಮಾಡಬೇಕು ಅಂದರೆ ನಾವು 15ನೇ ವಾಕ್ಯದಲ್ಲಿ ನೋಡುವಾಗ ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಪ್ರಥಮ ಸಿಬಿಡುಗಳನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು, ಪ್ರಥಮ ಸಿಬಿಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿದಂಥ ನಿವಾಳಿಸಿದ ದಿವಸ ಅಂದರೆ ಅದು ಪ್ರಥಮ ಫಲದ ಹಬ್ಬವನ್ನು ಆಚರಿಸಿದಂಥ ದಿವಸ. ಅಲ್ಲಿಂದ ಹಿಡಿದು ಪೂರ್ಣ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. ಅಲ್ಲಿಂದ 7 ವಾರ ಪೂರ್ತಿ ಆಗುವುದು. ಒಂದು ವಾರಕ್ಕೆ 7 ದಿವಸ, 7 ವಾರಕ್ಕೆ ಎಷ್ಟಾಗುತ್ತೆ? 49 ದಿವಸ. ಅದಾದಮೇಲೆ 50ನೇ ದಿನದಲ್ಲಿ ಅವರು ಈ ಹಬ್ಬವನ್ನು ಆಚರಿಸುವವರಾಗಿ ಇರಬೇಕು. ಮತ್ತು ಈ ಹಬ್ಬದಲ್ಲಿ ಅವ್ರೇನು ಮಾಡಬೇಕು ಅಂದರೆ 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಈ ದಿನದಲ್ಲಿ ಅವ್ರೇನು ಮಾಡಬೇಕು? ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ದೇವರ ಸನ್ನಿಧಿಯಲ್ಲಿ ಅವರು ಸಮರ್ಪಿಸಬೇಕು. ಈ ಹೊಸ ಬೆಳೆ ಯಾವುದು? ಇಸ್ರಾಯೇಲ್ ಜನಗಳು ಏನು ಮಾಡ್ತಾ ಇದ್ರು ಅಂತಂದರೆ ಅವರು ಪ್ರತಿ ವರ್ಷ 2 ಬೆಳೆಯನ್ನು ಬೆಳೀತಾ ಇದ್ರು. ಒಂದು ಬಾರ್ಲಿಯನ್ನು ಬೆಳೀತಾ ಇದ್ರು, ಇನ್ನೊಂದು ಗೋಧಿಯನ್ನು ಬೆಳೀತಾ ಇದ್ರು. ಈ ಬಾರ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದಾಗ ಬಾರ್ಲಿ ಬೇಗ ಬೆಳೆದು ಬಂದುಬಿಡ್ತಾ ಇತ್ತು, ಗೋಧಿ ನಿಧಾನಕ್ಕೆ ಬೆಳೆದು ಬರ್ತಾ ಇತ್ತು. ಈ ಬಾರ್ಲಿ ಯಾವ ಸಮಯದಷ್ಟೊತ್ತಿಗೆ ಬೆಳೆದು ಬರ್ತಾ ಇತ್ತು ಅಂದರೆ ಮೊದಲನೇ ತಿಂಗಳಿನಲ್ಲಿ ಅವರು ಪಸ್ಕ ಹಬ್ಬವನ್ನು ಆಚರಿಸ್ತಾರಲ್ವ, ಆ ಸಮಯ ಬರೋಷ್ಟರಲ್ಲಿ ಬಾರ್ಲಿ ಬೆಳೆ ಆಗಾಗಲೇ ಬೆಳೆದು ಬಂದ್ಬಿಟ್ಟಿರೋದು. ಅವ್ರೇನು ಮಾಡ್ತಾ ಇದ್ರು? ಪಸ್ಕ ಹಬ್ಬವನ್ನು ಆಚರಿಸುವಂಥ ಸಮಯಕ್ಕೆ ಆ ಬಾರ್ಲಿ ಬೆಳೆನೆಲ್ಲ ಕತ್ತರಿಸಿ ಅದನ್ನು ಸುಗ್ಗಿಯಾಗಿ ಕೂಡಿಸ್ತಾ ಇದ್ರು. ಪಸ್ಕ ಹಬ್ಬವನ್ನು ಆಚರಿಸಿ ಹುಳಿ ಇಲ್ಲದಿರುವಂಥ ರೊಟ್ಟಿಗಳನ್ನು ತಿಂದು ಅವರು ಪ್ರಥಮ ಫಲವನ್ನು ಸಮರ್ಪಿಸುವಂಥ ಹಬ್ಬ ಮಾಡುವಾಗ ಆ ಬಾರ್ಲಿ ಬೆಳೆ ಮೊದಲು ಬಂದಿರುವಂಥ ಆ ಬಾರ್ಲಿ ಬೆಳೆ, ಆ ಬೆಳೆಯನ್ನು ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಆ ನಂತರ ಅವರು ಕುಯ್ದಿರುವಂಥ ಆ ಬಾರ್ಲಿ ಬೆಳೆಯನ್ನು ಅವ್ರ ಊಟಕ್ಕೋಸ್ಕರವಾಗಿ ಅವರು ಬಳಸ್ತಾ ಇದ್ರು. ಅದನ್ನೇ ದೇವರು ಹೇಳೋದು, ನೀವು ನಿಮ್ಮ ಪ್ರಥಮ ಫಲವನ್ನು ನನಗೆ ಸಮರ್ಪಿಸಬೇಕಂತ ಹೇಳಿ. ಅಂದರೆ ಅವರು ಬೆಳೆಯುವಂಥ ಬೆಳೆಯಲ್ಲಿ ಮೊದಲನೇ ಬೆಳೆ ಬಾರ್ಲಿ. ಆ ಬಾರ್ಲಿ ಬೆಳೆದು ಬಂದಾಗ ಅದರ ಸಿಬಿಡುಗಳನ್ನು ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ಮೊದಲು ಅರ್ಪಿಸಿ ದೇವರನ್ನು ಆರಾಧಿಸಿ, ದೇವರೇ ಈ ಬೆಳೆಯನ್ನು ಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ ಅಂತ ಹೇಳಿ ಆನಂತರ ಹಿಂತಿರುಗಿ ಬಂದು ಅವರು ಅದನ್ನು ಊಟಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಮತ್ತು ಅದಾದ ನಂತರ ಏನಾಗೋದು? ಅಲ್ಲಿಂದ ಒಂದು 50 ದಿವಸ ಕಳೆಯುವಷ್ಟರಲ್ಲಿ ಈ ಗೋಧಿ ಎಲ್ಲ ಬೆಳೆದು ಬರ್ತಾ ಇರೋದು, ಆ ಗೋಧಿ ಕೂಡ ಪೂರ್ತಿಯಾಗಿ ಬೆಳೆದು ಬಂದ್ಬಿಟ್ಟಿರೋದು. ಈಗ ಇವರು 50ನೇ ದಿವಸ ಈ ಪಂಚಾಶತ್ತಮ ದಿವಸ ಹಬ್ಬವನ್ನು ಆಚರಿಸುವಂಥ ಸಮಯಕ್ಕೆ ಮುಂಚೆ ಆ ಗೋಧಿ ಬೆಳೆ ಪೂರ್ತಿ ಬೆಳೆದು ಬಂದು ಅದು ಕೊಯ್ಲಿಗೆ ಬಂದಿರೋದು. ಇವರೇನು ಮಾಡೋರು? ಆ ಗೋಧಿ ಬೆಳೆನೆಲ್ಲ ಕತ್ತರಿಸ್ಬಿಟ್ಟು ಅದನ್ನು ಕೂಡಿಸೋರು.
ಕೂಡಿಸ್ಬಿಟ್ಟು ಈ ಪಂಚಾಶತಮದ ಹಬ್ಬದ ದಿವಸದಲ್ಲಿ ಆ ಹೊಸದಾಗಿ ಬಂದಿರುವಂತ ಆ ಗೋಧಿಯ ಬೆಳೆಯ ತೆನೆಗಳನ್ನ ತೆಗೆದುಕೊಂಡು ಬಂದು ದೇವರ ಸನ್ನಿಧಿಯಲ್ಲಿ ಅರ್ಪಿಸ್ತಾ ಇದ್ರು. ಅದನ್ನೇ ದೇವರು ಇಲ್ಲಿ ಹೇಳ್ತಾರೆ. ಏನಂದ್ರೆ, 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನ ಸಮರ್ಪಿಸಬೇಕು. ಈ ಹೊಸ ಬೆಳೆ ಯಾವುದು? ಗೋಧಿ. ಬಂದಿರುವಂತ ಗೋಧಿಯನ್ನ ಅವರು ತಂದು ದೇವರ ಸನ್ನಿಧಿಯಲ್ಲಿ ಅರ್ಪಿಸಬೇಕು. ಅದು ಮಾತ್ರ ಅಲ್ದಿರ, ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬೇಕು. ಅಂದ್ರೆ ಇವರೇನ್ ಮಾಡಬೇಕು? ಒಂದು, ಆ ಕಾಳುಗಳನ್ನ ಧಾನ್ಯಗಳನ್ನ ಹಾಗೆ ತರಬೇಕು. ಇನ್ನೊಂದು, ಅದನ್ನ ಪುಡಿ ಮಾಡಿ ಹಿಟ್ಟು ಮಾಡಿ ಅದರಿಂದ 2 ರೊಟ್ಟಿಗಳನ್ನು ಮಾಡಿ ಆ 2 ರೊಟ್ಟಿಗಳನ್ನ ಧಾನ್ಯಗಳನ್ನ ಎಲ್ಲ ತಗೊಂಡು ಬಂದು ದೇವರಿಗೆ ಪ್ರಥಮ ಫಲವಾಗಿ ದೇವರ ಸನ್ನಿಧಿಯಲ್ಲಿ ಅವರು ಅರ್ಪಿಸಬೇಕು. ಈ ರೀತಿ ಮಾಡ್ಬೇಕಂತ ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳೋದನ್ನ ನಾವು ಕಾಣ್ತೀವಿ. ಆಗ ಇಸ್ರಾಯೇಲ್ ಜನಗಳು 2 ವಿಧವಾದ ಬೆಳೆ ಬೆಳೀತಾರೆ, ಬಾರ್ಲಿ ಮತ್ತೆ ಗೋಧಿ. ಬಾರ್ಲಿ ಬೇಗನೆ ಬರುತ್ತೆ, ಅದನ್ನ ಪ್ರಥಮ ಫಲದ ಹಬ್ಬದ ಸಮಯದಲ್ಲಿ ಮೊದಲು ಬಂದಂತ ಬೆಳೆ ಅಂತ ಹೇಳಿ ಅದನ್ನ ಅರ್ಪಿಸಿ ದೇವರಿಗೆ, ಆನಂತರ ಅವರು ಅದನ್ನ ನಮಗೋಸ್ಕರ ಬಳಸ್ತಾರೆ. ಎರಡನೇದಾಗಿ ಬಾರ್ಲಿ ಹಿಂದೆಗಡೆ ಒಂದು 50 ದಿವಸ ಆಗೋಷ್ಟರಲ್ಲಿ ಗೋಧಿ ಎಲ್ಲ ಬೆಳೆದು ಬರ್ತಾ ಇತ್ತು. ಆ ಗೋಧಿ ಬೆಳೆದು ಬಂದಿರುವಂತ ಆ ಗೋಧಿಯಲ್ಲಿ ಸ್ವಲ್ಪ ಭಾಗವನ್ನು ತಗೊಂಡು ಬಂದು ಅದನ್ನ ರೊಟ್ಟಿ ಮಾಡಿ ಅದೆರಡನ್ನ ದೇವರ ಸನ್ನಿಧಿಯಲ್ಲಿ ಅವ್ರ ಪಂಚಾಶತಮ ದಿವಸದಲ್ಲಿ ಅರ್ಪಿಸಿ ದೇವರನ್ನು ಮಹಿಮೆ ಪಡಿಸಿ ಆನಂತರ ಹಿಂತಿರುಗಿ ಹೋಗಿ ಆ ಗೋಧಿಯ ಬೆಳೆಯನ್ನ ಅವರ ಆಹಾರಕ್ಕಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ರು. ಇದನ್ನ ಪಂಚಾಶತಮದ ದಿವಸದಲ್ಲಿ ಇಸ್ರಾಯೇಲ್ ಜನಗಳು ಮಾಡಬೇಕಂತ ಹೇಳಿ ನೇಮಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಈಗ ನಮಗೊಂದು ಪ್ರಶ್ನೆ ಏನಂತಂದ್ರೆ, ದೇವರು ಈ ಪಂಚಾಶತಮ ಹಬ್ಬವನ್ನ ಆಚರಿಸಬೇಕು ಅಂತ ಅವ್ರಿಗೆ ಹೇಳೋದಕ್ಕೆ ಕಾರಣ ಏನು? ಏನಕ್ಕೋಸ್ಕರ ಇದನ್ನ ನೇಮಿಸಿದ್ರು ದೇವರು? ಮೊದಲನೇದು ಬಂದು ಪಸ್ಕ ಹಬ್ಬ. ಅದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕೊಯ್ಯಲ್ಪಡ್ತಾನೆ ಅನ್ನೋದಕ್ಕೆ ಗುರುತಾಗಿದೆ. ಹುಳಿ ಇಲ್ಲದಿರುವಂಥ ರೊಟ್ಟಿಗಳು, ಅದು ಬಂದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟನು ಅನ್ನೋದಕ್ಕೆ ಗುರುತಾಗಿದೆ. ಮೂರನೇದು ಪ್ರಥಮ ಫಲ. ಆ ಪ್ರಥಮ ಫಲ ಯೇಸು ಕ್ರಿಸ್ತನು ಆ ಪ್ರಥಮ ಫಲದ ಹಾಗೆ ಮೊದಲು ಮರಣವನ್ನು ಜಯಿಸಿ ಎದ್ದು ಬಂದನು ಅನ್ನೋದಕ್ಕೆ ಗುರುತಾಗಿದೆ. ಆದರೆ ಈ ನಾಲ್ಕನೇದು 50 ದಿವಸಗಳು ಕಳೆದ ನಂತರ ಅವರು ಪಂಚಾಶತಮ ಹಬ್ಬವನ್ನು ಆಚರಿಸಬೇಕು. ಇದನ್ನು ಆಚರಿಸೋದಕ್ಕೆ ಅವರಿಗೆ ದೇವರು ಹೇಳೋದಕ್ಕೆ ಕಾರಣ ಏನು? ಅದರ ಹಿಂದಿನ ಅರ್ಥ ಏನು? ದೇವರ ಉದ್ದೇಶ ಏನು? ದೇವರು ಇದನ್ನ ಏನಕ್ಕೆ ನೇಮಿಸಿದ್ರು ಅಂತಂತಂದ್ರೆ, ದೇವರು ಅವರಿಗೆ ಇದ್ರ ಮುಖಾಂತರ ಒಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಟ್ಟರು. ದೇವರು ತಿಳಿಸೋದಕ್ಕೆ ಇಷ್ಟಪಟ್ಟಂತ ಆ ವಿಷಯ ಯಾವುದು ಅಂತಂದ್ರೆ, ನೀವು ಉಂಡು ಕುಡಿದು ಸಂತೋಷವಾಗಿ ತೃಪ್ತರಾಗಿರುವ ಹಾಗೆ ಈ ಬೆಳೆಯನ್ನ ನಿಮಗೆ ಕೊಟ್ಟಿರುವ ನಿಮ್ಮ ಕರ್ತನಾದ ದೇವರು ನಾನು, ನೀವು ನನ್ನಲ್ಲಿ ಭಯಭಕ್ತಿ ಉಳ್ಳವರುಗಳಾಗಿ ಯಾವಾಗಲೂ ಜೀವಿಸೋದಕ್ಕೆ ಗಮನವಾಗಿರಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸೋದಕ್ಕೆ ದೇವರು ಇಷ್ಟಪಟ್ಟರು. ಈಗ ಅವ್ರಿಗೇನಾಗಿದೆ, ಈ ಪಂಚಾಶತಮ ಹಬ್ಬ ಆಚರಿಸುವಂತ ಸಮಯ ಬರೋಷ್ಟರಲ್ಲಿ ಹೊಲದಲ್ಲೆಲ್ಲ ಗೋಧಿ ಬೆಳೆದು ಬಂದಿದೆ. ಆ ಗೋಧಿನೆಲ್ಲ ಅವರು ಕತ್ತರಿಸಿ ಅದನ್ನ ಅವರು ಕೂಡಿ ಇಟ್ಕೊಂಡಿದ್ದಾರೆ. ಈಗ ಆ ಬೆಳೆಯನ್ನ ಅವ್ರು ಕೊಟ್ಟವರು ಯಾರು? ಅವರು ಅದನ್ನು ತಿಂದು ಕುಡಿದು ಸಂತೋಷವಾಗಿ ತೃಪ್ತರಾಗಿರುವ ಹಾಗೆ ಅದನ್ನು ಕೊಟ್ಟಿದ್ದು ದೇವರು. ಆಗ ಈ ಜನಗಳೇನು ಮಾಡಬೇಕು? ಆ ಬೆಳೆಯನ್ನೆಲ್ಲ ಕೂಡಿಸಿದ ನಂತರ ಇದನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಹೋಗಿ ದೇವರ ಸನ್ನಿಧಿಯಲ್ಲಿ ಈ ಬೆಳೆಗಾಗಿ ನಾವು ದೇವರನ್ನ ಸ್ತೋತ್ರ ಮಾಡಬೇಕು. ದೇವರೇ, ಈ ಬೆಳೆಯನ್ನ ನಮಗೆ ಊಟಕ್ಕೋಸ್ಕರವಾಗಿ ನೀನು ಕೊಟ್ಟಿಯಲ್ಲ, ನಿನಗೆ ಸ್ತೋತ್ರ ಅಂತ ದೇವರನ್ನ ಅವರು ಮಹಿಮೆ ಪಡಿಸುವಂತವರುಗಳಾಗಿರಬೇಕು. ಆಗ ದೇವರು ಅದನ್ನ ಅವ್ರಿಗೆ ತಿಳಿಸೋದಕ್ಕೆ ಇಷ್ಟಪಟ್ಟರು. ಒಂದು ವೇಳೆ ಈ ಒಂದು ಪಂಚಾಶತಮ ಹಬ್ಬ ಇಲ್ಲ ಅಂತ ಅನ್ಕೊಳ್ಳೋಣ, ಆಗ ಇಸ್ರಾಯೇಲ್ ಜನಗಳು ಏನ್ ಮಾಡ್ತಾ ಇದ್ರು? ಬಿತ್ತನೆ ಮಾಡಿರ್ತಾ ಇದ್ರು, ಗೋಧಿ ಎಲ್ಲ ಬೆಳೆದು ಬರ್ತಾ ಇತ್ತು. ಬೆಳೆದ್ಮೇಲೆ ಒಳ್ಳೆ ಫಲ ಬಂದಿದೆ ಕಣ, ಎಲ್ಲ ಕತ್ತರಿಸಿ ಮೂಟೆ ಮಾಡ್ಕೊಂಡು ಚೆನ್ನಾಗಿ ಮಾರಿ ದುಡ್ಡು ಮಾಡಿ ನಾವು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಚೆನ್ನಾಗಿ ತಿಂದು ಹಾಯಾಗಿರೋಣ ಅಂತ ಅವ್ರು ತಿಂದು ಕುಡಿದು ದುಡ್ಡು ಸಂಪಾದನೆ ಮಾಡಿ ಆರಾಮಾಗಿರ್ತಾ ಇದ್ರು. ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ? ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಆದ್ರೆ ಆ ಸಮಯದಲ್ಲಿ ಅವ್ರು ಈ ಹಬ್ಬವನ್ನು ಆಚರಿಸ್ಬೇಕಂತ ದೇವ್ರು ನೇಮಿಸಿರುವಾಗ ಅವರಿಗೆ ಒಂದು ಆಜ್ಞೆ ಇದೆ. ಏನ್ ಆಜ್ಞೆ ಇದೆ? ಬೆಳೆ ಬಂತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೆಳೆನೆಲ್ಲ ಕತ್ತರಿಸಿ ಚೆನ್ನಾಗಿ ತಿಂದು ಮಾರಾಟ ಮಾಡಿ ದುಡ್ಡು ಮಾಡಿಕೊಂಡು ಹಾಯಾಗಿರೋದಲ್ಲ. ಆ ಬೆಳೆಯನ್ನು ಕೊಟ್ಟ ಆತನು ಕರ್ತನಾದ ದೇವರು. ನೀವು ಪ್ರಧಾನವಾಗಿ ಆ ಬೆಳೆ ಬಂದಿರುವಾಗ ಅದನ್ನೆಲ್ಲ ಕತ್ತರಿಸಿ ಕೂಡಿಸಿದ ನಂತರ ನೀವು ಅದನ್ನು ತಿಂದು ಕುಡಿದು ವ್ಯಾಪಾರ ಮಾಡಿ ಅದನ್ನು ಅನುಭವಿಸೋದಕ್ಕಿಂತ ಮುಂಚೆ ದೇವರ ಸನ್ನಿಧಿಗೆ ಹೋಗಬೇಕು. ಅಲ್ಲಿ ಹೋಗಿ ಇದನ್ನು ಕೊಟ್ಟಿರುವ ಆತನ ಕರ್ತನು, ದೇವರೇ ನೀನೇ ನಮಗೋಸ್ಕರ ಈ ಬೆಳೆಯನ್ನು ಕೊಟ್ಟು ನಿಮಗೆ ಸ್ತೋತ್ರ ಅಂತ ದೇವರಿಗೆ ಅದರಲ್ಲಿ ಒಂದು ಪಾಲನ್ನು ಸಮರ್ಪಿಸಿ ಒಂದು ರೊಟ್ಟಿಯನ್ನು ಮಾಡಿ ಆ 2 ರೊಟ್ಟಿಗಳನ್ನ ದೇವರ ಸನ್ನಿಧಿಯಲ್ಲಿ ಅರ್ಪಿಸಿ ದೇವರೇ ನನಗೆ ಸ್ತೋತ್ರ ಅಂತ ದೇವರನ್ನ ಮಹಿಮೆ ಪಡಿಸಿ ಹಿಂತಿರುಗಿ ಬರಬೇಕು. ಆನಂತರ ಅವರು ಅದನ್ನ ಉಪಯೋಗಿಸಬೇಕು. ಆಗ ಇದು ಅವರಿಗೆ ದೇವರಿಗೆ ಕೃತಜ್ಞರಾಗಿರಬೇಕೆನ್ನುವುದನ್ನು, ದೇವರು ನಮಗೋಸ್ಕರ ಇದನ್ನು ಮಾಡಿದ್ದಾರೆ ಎನ್ನುವುದನ್ನು ಯಾವಾಗಲೂ ಜ್ಞಾಪಕಪಡಿಸತಕ್ಕದ್ದಾಗಿ ಅವ್ರಿಗೆ ಇರುತ್ತೆ. ನಾಳೆ ಅವ್ರ ಸಂತತಿ ಬೆಳೆದು ಬರುವಾಗ, ಅವ್ರ ಸಂತತಿಯವರು ಬೆಳೆಯನ್ನು ಬೆಳೆದ ನಂತರ ಅವರು ಒಂದೊಂದು ಸರಿ ದೇವರ ಸನ್ನಿಧಿಗೆ ಹೋಗುವಾಗ ದೇವರು ಇದನ್ನು ನಮಗೆ ಕೊಟ್ಟಿರೋಂಥ ಜ್ಞಾಪಕ ಮಾಡಿಕೊಂಡು ದೇವರನ್ನ ಮಹಿಮೆ ಪಡಿಸಬೇಕು. ಆಗ ಅವ್ರ ಸಂತತಿಗೂ ದೇವರ ಭಯ ಬರುತ್ತೆ.
ದೇವರ ಮೇಲೆ ಭಕ್ತಿ ಬರುತ್ತೆ. ಇದನ್ನು ಕೊಟ್ಟಿರುವ ಆತನು ನಮ್ಮ ಕರ್ತನಾದ ದೇವರು. ಅದಕ್ಕೋಸ್ಕರವಾಗಿ ನಾವು ಬೆಳೆದ ನಂತರ ಆ ಬೆಳೆ ನಮ್ಮ ಕೈಗೆ ಬಂದ ನಂತರ ಒಂದು ಸ್ವಲ್ಪ ಅದರಲ್ಲಿ ತಂದು ದೇವರಿಗೆ ಕೊಟ್ಟು ದೇವರನ್ನು ಮಹಿಮೆ ಪಡಿಸ್ತೀವಿ ಅಂತ ಅವ್ರು ತಿಳ್ಕೊಂಡು ದೇವರಲ್ಲಿ ಯಾವಾಗಲೂ ಭಯಭಕ್ತಿ ಉಳ್ಳವರಾಗಿರುವುದಕ್ಕೆ ಅದು ಅವರಿಗೆ ಅವಕಾಶ ಆಗುತ್ತೆ. ಆಗ ದೇವರು ಈ ಪಂಚಾಶತ್ತಮ ದಿವಸವನ್ನು ಗೋಧಿಯ ಸುಗ್ಗಿ ಬರುವಂತ ಕಾಲದಲ್ಲಿ ನೇಮಿಸೋದಕ್ಕೆ ಕಾರಣ ಏನಂದ್ರೆ, ಆ ಸುಗ್ಗಿಯನ್ನ ನಿಮಗೆ ಕೊಟ್ಟವನಾಗಿರುವ ಆತನು ನಾನು ನಿಮ್ಮ ಕರ್ತನಾದ ದೇವರು, ನೀವು ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು ಅನ್ನೋದನ್ನು ಜ್ಞಾಪಕಪಡಿಸೋದಕ್ಕೋಸ್ಕರ ದೇವರು ಅದನ್ನು ಅವರಿಗೆ ಏರ್ಪಡಿಸಿ ಕೊಟ್ಟರು. ಆಗ ನಾನು ನೀವು ಸಹ ಇದೇ ರೀತಿಯಾಗಿರ್ಬೇಕಂತ ಹೇಳಿ ದೇವರು ಬಯಸ್ತಾರೆ. ಹಾಗಂತಂದ್ರೆ ನಮ್ಮಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಕಷ್ಟಗಳಿದ್ದಾಗ, ಸಮಸ್ಯೆಗಳಿದ್ದಾಗ, ಬಾಧೆಗಳಿದ್ದಾಗ ದೇವರೇ ಅಂತ ದೇವ್ರ ಸನ್ನಿಧಿಗೆ ಓಡೋಡಿ ಬರ್ತಾರೆ, ಕಣ್ಣೀರು ಸುರಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ದೇವ್ರು ಚೆನ್ನಾಗಿ ಮಾಡಿದ್ಮೇಲಿಂದ ಎಷ್ಟೋ ದಿನಗಳು ಏನ್ ಮಾಡ್ತಾರೆ, ದೇವರಿಗೆ ಸ್ತೋತ್ರ ಮಾಡೋದಕ್ಕೆ, ದೇವರನ್ನು ಮಹಿಮೆ ಪಡಿಸೋದಕ್ಕೆ ದೇವರ ಬಳಿಗೆ ಬರೋದಿಲ್ಲ. ಕಷ್ಟಗಳು, ಬಾಧೆಗಳು, ಸಮಸ್ಯೆಗಳಿದ್ದಾಗ ದೇವರೇ ಅಂತ ದೇವ್ರನ್ನ ಆಸಕ್ತಿಯಿಂದ ಹುಡುಕ್ತಾ ಇರ್ತಾರೆ, ಉಪವಾಸಗಳು ಮಾಡ್ತಾ ಇರ್ತಾರೆ, ಪ್ರಾರ್ಥನೆಗಳು ಮಾಡ್ತಾ ಇರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ದೇವ್ರು ಚೆನ್ನಾಗಿ ಮಾಡಿದ್ಮೇಲಿಂದ ಅವ್ರಿಗೆ ಉಪವಾಸ ಮಾಡೋದಕ್ಕೆ ಸಮಯ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇಲ್ಲ, ದೇವ್ರ ಸನ್ನಿಧಿಗೆ ಹೋಗೋದಕ್ಕೆ ಅವರಿಗೆ ಸಮಯ ಇಲ್ಲ. ಆದ್ರೆ ಇಸ್ರಾಯೇಲ್ ಜನಗಳಿಗೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ನಿಮಗೆ ಸುಗ್ಗಿ ಚೆನ್ನಾಗಿ ಬಂದ ನಂತರ, ಬೆಳೆ ಎಲ್ಲ ಬೆಳೆದ ನಂತರ, ಅದನ್ನೆಲ್ಲ ನೀವು ಕೂಡಿಸಿದ ನಂತರ, ಅದನ್ನ ಅನುಭವಿಸೋದಕ್ಕಿಂತ ಮೊದಲು ನೀವೇನ್ ಮಾಡ್ಬೇಕು, ನನ್ನ ಸನ್ನಿಧಿಗೆ ನೀವು ಬರಬೇಕು. ಅದರಲ್ಲಿ ಒಂದು ಪಾಲನ್ನು ತೆಗೆದುಕೊಂಡು ಒಂದೆರಡು ರೊಟ್ಟಿ ಮಾಡಿ ಅವೆಲ್ಲ ತಂದು ನನ್ನ ಸನ್ನಿಧಿಯಲ್ಲಿಟ್ಟು, ದೇವರೇ ಇದನ್ನು ಕೊಟ್ಟಿರುವ ಆತನು ಕರ್ತನಾದ ದೇವರು, ನಾವು ಉಂಡು ತಿಂದು ಕುಡಿದು ಸಂತೋಷವಾಗಿರುವಂತೆ ಇದನ್ನ ದೇವರೇ ನೀನ್ ಕೃಪೆಯಿಂದ ನಮಗೆ ಅನುಗ್ರಹಿಸಿದೆ, ನಮಗೆ ಸ್ತೋತ್ರ ಅಂತ ಹೇಳಿ ನನ್ನ ಸನ್ನಿಧಿಗೆ ಬರಬೇಕು ಅಂತ ದೇವರು ಅದನ್ನ ಏರ್ಪಡಿಸ್ತಾರೆ. ಇವತ್ತು ನಾನು ನೀವು ಕಷ್ಟದಲ್ಲಿ ಅಲ್ಲ, ಎಲ್ಲಾ ಚೆನ್ನಾಗಿರುವಾಗ ಪ್ರಧಾನವಾಗಿ ದೇವರನ್ನು ಹುಡುಕಬೇಕಂತ ದೇವರು ಬಯಸ್ತಾರೆ. ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ನಾವು ಯೋಚನೆ ಮಾಡಿ ನೋಡಬೇಕು. ಕೇವಲ ಕಷ್ಟದಲ್ಲಿ ದೇವರನ್ನು ಹುಡುಕೋದಲ್ಲ, ನಾವು ಎಲ್ಲಾ ರೀತಿಯಾಗಿ ದೇವರು ನಮ್ಮನ್ನು ಚೆನ್ನಾಗಿಟ್ಟಿರುವಾಗಲೂ ಅದೇ ಆಸಕ್ತಿಯಿಂದ ನಾವು ದೇವರನ್ನ ಹುಡುಕುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತಿನ್ನೊಂದು, ದೇವರು ಈ ಹಬ್ಬವನ್ನ 50ನೇ ದಿನದಲ್ಲಿಯೇ ಆಚರಿಸಬೇಕು ಅಂತ ಹೇಳಿದ್ರು. 50ನೇ ದಿನದಲ್ಲೇ ಆಚರಿಸಬೇಕಂತ ದೇವರು ಹೇಳೋದಕ್ಕೆ ಕಾರಣ ಏನು? 49ನೇ ದಿನದಲ್ಲಿ ಆಚರಿಸ್ರಿ ಅಂತ ಹೇಳ್ಬೋದಾಗಿತ್ತು, ಇಲ್ಲ 52ನೇ ದಿನದಲ್ಲಿ ಆಚರಿಸ್ರಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ದೇವರು 50ಕ್ಕಿಂತ ಮೊದಲಾಗಿರಲಿ 50ನ ನಂತರವಾಗಿರಲಿ ಆಚರಿಸ್ಬೇಕಂತ ಹೇಳಿದಾರ. ಸರಿಯಾಗಿ 50ನೇ ದಿನದಲ್ಲಿಯೇ ನೀವು ಈ ಹಬ್ಬವನ್ನು ಆಚರಿಸ್ಬೇಕಂತ ದೇವರು ಅವರಿಗೆ ಆಜ್ಞೆ ಕೊಡ್ತಾರೆ. ಆಗ ಈ ಆಜ್ಞೆಯನ್ನು ದೇವರು ಕೊಡೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ 50ನೇ ದಿನದಲ್ಲಿ ಇಸ್ರಾಯೇಲ್ ಜನಗಳು ಐಗುಪ್ತ ದೇಶವನ್ನು ಬಿಟ್ಟು ಬಂದ 50ನೇ ದಿನದಲ್ಲಿಯೇ ಸೀನಾಯಿ ಬೆಟ್ಟದ ಮೇಲೆ ದೇವರು ಅವರಿಗೆ ದಶಾಜ್ಞೆಗಳನ್ನು ಕೊಟ್ಟರು. ಐಗುಪ್ತ ದೇಶದಿಂದ ಅವರು ಬಿಡುಗಡೆ ಹೊಂದಿ ಬಂದ ನಂತರ 50ನೇ ದಿನಕ್ಕೆ ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದು ಅವರಿಗೆ ದಶಾಜ್ಞೆಗಳನ್ನು ಕೊಟ್ಟರು. ಅದಕ್ಕೆ ಗುರುತಾಗಿ ದೇವರು 50ನೇ ದಿನಕ್ಕೆ ಇವರು ಈ ಪಂಚಾಶತ್ತಮ ಹಬ್ಬವನ್ನು ಆಚರಿಸಬೇಕಂತ ದೇವರು ಏರ್ಪಡಿಸಿಕೊಟ್ರು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಧರ್ಮೋಪದೇಶ ಕಾಂಡ ಪುಸ್ತಕ 16ನೇ ಅಧ್ಯಾಯ ವಾಕ್ಯಗಳು 9ರಿಂದ ನಾವು ಓದಿ ನೋಡೋಣ. ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತ್ತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಇಲ್ಲಿ ಮೋಶೆ ಈ ಪಂಚಾಶತ್ತಮ ಹಬ್ಬವನ್ನು ಅವರು ಯಾವ ರೀತಿ ಆಚರಿಸಬೇಕಂತ ಹೇಳಿ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಮೋಶೆ ಆ ಜನಗಳಿಗೆ ಏನ್ ಹೇಳ್ತಾರೆ, ಇದನ್ನ ನೀವು ಮಾಡುವಾಗ ದೇವರು ನಿಮಗೆ ಕೊಟ್ಟಂತ ಬೆಳೆಯಲ್ಲಿ ತಕ್ಕಷ್ಟು ಕಾಣಿಕೆಯನ್ನು ನೀವು ಆತನ ಸನ್ನಿಧಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ, ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು ಅಂತ ಹೇಳಿ, ಅಂದ್ರೆ ನಿಮ್ಮ ಕುಟುಂಬ ಮಾತ್ರ, ನೀವು ನಿಮ್ಮ ಮಕ್ಕಳು ಹೋಗಿ ಅಂತ ಮಾತ್ರ ಹೇಳೋದಿಲ್ಲ. ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಅಂದ್ರೆ ನೀವೇನ್ ಮಾಡಿದ್ದೀರಾ, ಬೆಳೆ ಬಿತ್ತಿದ್ದೀರಾ, ಬೇಕಾದಷ್ಟು ಬೆಳೆನ ದೇವರು ಕೊಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕು, ಆ ಬೆಳೆಯಲ್ಲಿ ಒಂದಷ್ಟು ಪಾಲನ್ನ ತಗೊಂಡು ದೇವರಿಗೆ ಅಂತ ಯೆರೂಸಲೇಮಿಗೆ ಬರಬೇಕು. ದೇವರ ಆಲಯ ಹತ್ರಕ್ಕೆ ಬಂದು ನೀವು ಅದನ್ನ ದೇವರಿಗೆ ಅರ್ಪಿಸಿ, ಅಲ್ಲಿ ನೀವು ಮಾತ್ರ ಅಲ್ಲ, ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ಮತ್ತೆ ನಿಮ್ಮ ಊರಲ್ಲಿರುವಂತ ಲೇವಿಯರು, ಪರದೇಶಿಗಳು, ತಂದೆ ತಾಯಿ ಇಲ್ಲದವರುಗಳು, ಇಂಥವರೆಲ್ಲರೂ ನಿಮ್ಮ ಜೊತೆಲಿ ಬರಬೇಕು. ಅಂದ್ರೆ ಇವಾಗ ಊರಲ್ಲಿ ಬಡವರು ಇರ್ತಾರೆ. ಇವಾಗ ನಾನೆಲ್ಲ ಜಮೀನ್ದಾರ, ಒಂದಷ್ಟು ಸೈಟ್ ಎಲ್ಲ, ಒಂದಷ್ಟು ಜಮೀನೆಲ್ಲ ಇದೆ, ಬೆಳೆ ಬೆಳೀತೀನಿ, ಎಲ್ಲ ಮಾಡ್ತೀನಿ. ಈಗ ಪರದೇಶಿಗಳು, ತಂದೆ ತಾಯಿ ಇಲ್ಲದವರು, ಬಡವರು ಎಲ್ಲ ಇರ್ತಾರೆ. ಅವ್ರಿಗೆ ಯಾವುದೇ ಭೂಮಿ ಏನು ಇರೋದಿಲ್ಲ. ಆಗ ಅವ್ರೇನ್ ಮಾಡೋದು, ಆಗ ನೀವೇನ್ ಮಾಡ್ಬೇಕು, ಅವ್ರನ್ನ ಬಿಡಬಾರದು.
ಅವರು ನಿಮ್ಮ ಜೊತೆಲಿ ಕರ್ಕೊಂಡು ಬನ್ನಿ, ನಮಗೆ ದೇವರು ಬೇಕಾದಷ್ಟು ಬೆಳೆ ಕೊಟ್ಟಿದ್ದಾರೆ, ನಾವು ಯೆರೂಸಲೇಮಿಗೆ ಹಬ್ಬವನ್ನು ಮಾಡಕ್ಕೆ ಹೋಗ್ತಾ ಇದ್ದೇವೆ, ಆಗ ನೀವು ಬನ್ನಿ ನಮ್ಮ ಜೊತೆ ಅಂತ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಅದನ್ನು ದೇವ್ರಿಗೆ ಅರ್ಪಿಸಿ ಅವರಲ್ಲಿ ಊಟ ಮಾಡಿ ತಿಂದು ಕುಡಿದು ಇವ್ರ ಊರಲ್ಲಿರುವಂಥ ಬಡವರು, ತಂದೆ ತಾಯಿದವರು, ಪರದೇಶಿಗಳು ಎಲ್ಲರೂ ಸಂಭ್ರಮದಿಂದ ಇರಬೇಕು. ಇವತ್ತು ನಾನು ನೀವು ಕ್ರಿಸ್ಮಸ್ ಅಂತ ಮಾಡ್ತೀವಿ. ಯಾರು ಮಾಡ್ತೀವಿ? ನಾವು ನಮ್ಮ ಮನೆಯವರು ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಸುಮ್ಮನಾಗ್ಬಿಡ್ತೀವಿ. ಬಡವರು ಏನು ಮಾಡಬೇಕು? ದುಡ್ಡಿಲ್ಲದವ್ರು ಏನು ಮಾಡಬೇಕು? ಹೊರಗಡೆ ಅನ್ಯ ಜನಗಳು ಬಡವರಾಗಿರುವಂಥವ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಸಭೆಯಲ್ಲೇ ಎಷ್ಟೋ ಜನ ಬಡವರು ಇರ್ತಾರೆ, ಸಭೆಯಲ್ಲೇ ಕಷ್ಟದಲ್ಲಿ ಇದ್ದವರು ಇರ್ತಾರೆ. ಕ್ರಿಸ್ಮಸ್ ಬಂತು ಅಂತ ಹೇಳಿ ಒಂದು ಹೊಸ ಬಟ್ಟೆ ತಗೊಳ್ಳೋದಕ್ಕೆ ಕಾಸಿಲ್ಲದಿರುವಂಥವ್ರು ಇರ್ತಾರೆ. ಕ್ರಿಸ್ಮಸ್ ಬಂತು ಮನೇಲಿ ಒಂದು ದಿನ ಒಂದು ಒಳ್ಳೆ ಅಡುಗೆ ಮಾಡೋಣ ಅಂತಂದರೆ ಇರೋವಂಥವ್ರು ಇರ್ತಾರೆ. ಬಹುಶಃ ದೇವ್ರು ನಿಮಗೆ ಚೆನ್ನಾಗಿ ಕೊಟ್ಟಿರ್ತಾರೆ, ನೀವು ಒಳ್ಳೆ ಬಟ್ಟೆ ತಗೊಂಡು ಒಳ್ಳೆ ಊಟ ಮಾಡಿ ತಿಂತೀರಾ. ಆದರೆ ಬಡವ್ರಿಗೆ ಏನು ಮಾಡ್ತೀರಾ? ಸಭೆಯಲ್ಲಿರುವಂಥ ಬಡವ್ರ ಬಗ್ಗೆನೇ ಯೋಚನೆ ಮಾಡಿ. ಅಯ್ಯೋ ಅವ್ರಿಗೆ ತುಂಬ ಕಷ್ಟ, ಸಾಲಗಳು ಬಾಧೆಗಳು, ಅವ್ರ ಹತ್ರ ಏನಿದೆಯೋ ಇಲ್ವೋ, ನಮ್ಮ ಹತ್ರ ದೇವ್ರು ಕೊಟ್ಟಿರುವಾಗ ನಾವು ಅವ್ರಿಗೆ ಸ್ವಲ್ಪ ಬಟ್ಟೆ ಕೊಡ್ಸೋಣ. ಇವತ್ತು ಒಂದು ಒಳ್ಳೆ ಊಟ ಅವ್ರ ಮನೇಲಿ ಮಾಡೋದಕ್ಕೆ ನಾವು ಊಟದ ವ್ಯವಸ್ಥೆ ಅವ್ರಿಗೆ ಮಾಡಿಕೊಡೋಣ ಅಂತ ಸಭೆಯಲ್ಲಿರುವಂಥ ಬಡವ್ರ ಬಗ್ಗೆ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ಸಭೆಯಲ್ಲಿರುವಂಥ ಬಡವರ ಅಲ್ಲದೆ ಹೋದ್ರು ಬೇರೆ ಸಭೆಗಳಲ್ಲಿರುವಂಥ ದೇವ್ರ ನಂಬಿರುವಂಥ ಎಲ್ಲೋ ವಿಶ್ವಾಸದಲ್ಲಿರುವಂಥ ಯಾರೋ ಬಡವರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ದೇವರನ್ನ ಅರಿಯದವರಾಗಿದ್ರು ಸರಿ, ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ಬಡವರುಗಳು ಯಾವ ಥರ ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಬಟ್ಟೆ ಇಲ್ಲದಿರುವಂಥ ಜನಗಳು, ಸರಿಯಾದ ಊಟ ಇಲ್ಲದಿರುವಂಥ ಜನಗಳು. ನಾವು ದೇವರಿಗೆ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಮನುಷ್ಯನಾಗಿ ಲೋಕಕ್ಕೆ ಬಂದರು ಅಂತ ಹೇಳಿ. ಆಗ ನಾವು ಮಾತ್ರ ತಿಂದು ಕುಡಿದು ಆಯಾಗಿರೋದು ಹೇಗೆ? ಎಷ್ಟೋ ಜನ ಇಲ್ಲದೆ ಇದ್ದಾರಲ್ಲ, ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಲ್ಪ ಊಟ ಕೊಡೋಣ ಅಂತ ಯಾವ ಥರ ಊಟ ಕೊಟ್ಟಿದ್ದೀರಾ? ಯೋಚನೆ ಮಾಡಿ. ದೇವರ ಇಸ್ರಾಯೇಲ್ ದಿನಗಳಿಗೆ ನೀವು ಯೆರೂಸಲೇಮಿಗೆ ಬಂದು ಪಂಚಾಶತ್ತಮ ಹಬ್ಬವನ್ನು ದೇವರು ನಮಗೆ ದೊಡ್ಡ ಬೆಳೆ ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ ಅಂತ ಹೇಳಿ ನೀವು ನಿಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಿಂದು ಖಾಲಿ ಮಾಡಿ ಮನೆಗೆ ಹೋಗಿ ಅಂತ ಹೇಳಿಲ್ಲ. ಆದರೆ ನೀವು ನಿಮ್ಮ ಊರಿನಲ್ಲಿರುವಂಥ ನಿಮ್ಮ ದಾಸಿಯರುಗಳು, ಪರದೇಶಿಗಳು, ತಂದೆ ತಾಯಿ ಇಲ್ಲದವರುಗಳು ಅಂಥವ್ರನ್ನೆಲ್ಲ ಕರೆತಂದು, ಲೇವಿಯರುಗಳು ಅಂಥವ್ರನ್ನೆಲ್ಲ ಕರೆತಂದು ನೀವು ಅವರೊಟ್ಟಿಗೆ ಸಂಭ್ರಮದಿಂದ ಇರಬೇಕು. ನಿಮಗಿರುವಂಥದ್ರಲ್ಲಿ ಅವರಿಗೆ ಪಾಲು ಕೊಡಬೇಕು. ಅವ್ರನ್ನ ಸೇರಿಸಿ ಬನ್ನಿ, ದೇವರಿಗೆ ನಾವು ಹಬ್ಬವನ್ನು ಆಚರಿಸೋಣ, ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಅವರನ್ನು ಸೇರಿಸ್ಕೊಂಡು ನೀವು ದೇವರನ್ನ ಮಹಿಮೆ ಪಡಿಸಬೇಕು ಅಂತ ದೇವರು ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಆಗ ದೇವರು ಈ ಬಡವರು, ಪರದೇಶಿಗಳು, ತಂದೆ ತಾಯಿ ಇಲ್ಲದವರುಗಳು ಇವರುಗಳ ಕುರಿತಾಗೆಲ್ಲ ಎಷ್ಟು ಅಕ್ಕರೆಯಿಂದ ಇದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಾನು ನೀವು ಆ ಥರ ಅಕ್ಕರೆ ಉಳ್ಳವರಾಗಿದ್ದೇವಾ? ನಾವೊಂದು ಕ್ಷಣ ಯೋಚನೆ ಮಾಡಬೇಕು. ಮತ್ತು ಇಷ್ಟೆಲ್ಲ ಹೇಳಿ 12ನೇ ವಾಕ್ಯದಲ್ಲಿ ಮೋಶೆ ಇಸ್ರಾಯೇಲ್ ಜನರಿಗೆ ಏನು ಹೇಳ್ತಾರೆ ಅಂದರೆ, ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೇವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಅನುಸರಿಸಿ ನಡೆಯಬೇಕು. ಅಂದರೆ 50ನೇ ದಿನದಲ್ಲಿ ನೀವು ಈ ರೀತಿ ಮಾಡಿ, ನಾವು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೀವಿ ಅನ್ನೋದನ್ನ ನೆನಪಿಸಿಕೊಳ್ಳುವ ಹಾಗೆ ಇದನ್ನ ನೀವು ಮಾಡಬೇಕಂತ ಹೇಳಿ ಅವರು ಹೇಳೋದನ್ನ ನಾವು ಕಾಣ್ತೀವಿ. ಹಾಗೆ ಇದನ್ನು ಮಾಡೋದ್ರಿಂದ ನಾವು ಐಗುಪ್ತ ದೇಶದಲ್ಲಿ ದಾಸರಾಗಿದ್ವಿ ಅನ್ನೋಂಥ ವಿಷಯ ಇವರಿಗೆ ಯಾವ ಥರ ನೆನಪಿಗೆ ಬರುತ್ತೆ? ಇದಕ್ಕೂ ಐಗುಪ್ತ ದೇಶದಲ್ಲಿ ಅವರು ದಾಸರಾಗಿದ್ದಕ್ಕೂ ಏನು ಸಂಬಂಧ? ಈ 50ನೇ ದಿನದಲ್ಲಿ ಅವರು ಈ ರೀತಿಯಾಗಿ ಪಂಚಾಶತ್ತಮ ಹಬ್ಬವನ್ನು ಮಾಡೋದ್ರಿಂದ ಐಗುಪ್ತ ದೇಶದಲ್ಲಿ ನಾವು ದಾಸರಾಗಿದ್ವಿ ಅನ್ನೋದು ಅವರಿಗೆ ಯಾವುದರ ಜ್ಞಾಪಕಕ್ಕೆ ಬರುತ್ತೆ? ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತಂತಂದರೆ, ದೇವರು ಇಸ್ರಾಯೇಲ್ ಜನಗಳನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದ ನಂತರ 50 ದಿನಗಳು ಕಳೆದು ಸೀನಾಯಿ ಬೆಟ್ಟದ ಮೇಲೆ ಅವರಿಗೆ ದೇವರು ದಶಾಜ್ಞೆಗಳನ್ನು ಕೊಟ್ಟರು. ಆಗ ಈ ಜನಗಳು ಈ ಹಬ್ಬವನ್ನು ಆಚರಿಸುವಾಗ ಒಂದು ವೇಳೆ ಅವ್ರ ಮಕ್ಕಳೇನಾದ್ರು, ಅಮ್ಮ ನಾವು ಈ 50ನೇ ದಿವಸಕ್ಕೇನೆ ಹೋಗಿ ಯೆರೂಸಲೇಮಿನಲ್ಲಿ ಹಬ್ಬ ಯಾಕೆ ಮಾಡಬೇಕು, ಬೇರೆ ದಿನ ಯಾಕೋ ಏನು ಮಾಡಬಾರ್ದು ಅಂತ ಒಂದು ವೇಳೆ ವಿಚಾರಿಸಿದ್ರೆ, ಆಗ ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕು? ಐಗುಪ್ತ ದೇಶದಲ್ಲಿ ನಾವು ದಾಸರಾಗಿದ್ವಿ, ಎಷ್ಟೋ ಕಷ್ಟಗಳಲ್ಲಿ ನಾವು ಬದುಕ್ತಾ ಇದ್ವಿ, ಆದರೆ ದೇವರು ಮೋಶೆಯನ್ನು ಕಳುಹಿಸಿ ನಮ್ಮನ್ನು ಆ ದೇಶದಿಂದ ಬಿಡಿಸಿ ನಮ್ಮನ್ನು ಅಲ್ಲಿಂದ ಹೊರತಂದರು. ಅಲ್ಲಿಂದ ಹೊರತಂದ ನಂತರ 50ನೇ ದಿನದಲ್ಲಿ ದೇವರು ಹೋರೆ ಬೆಟ್ಟದ ಮೇಲೆ ಪ್ರತ್ಯಕ್ಷವಾಗಿ ನಮಗೆ ಕಾಣಿಸಿಕೊಂಡು ನಮಗೆ ಆಜ್ಞೆಗಳನ್ನು ಕೊಟ್ಟನು, ನೀವು ಈ ರೀತಿಯಾಗಿಯೇ ಜೀವಿಸಬೇಕಂತ ಹೇಳಿ. ಆಗ ಅದನ್ನ ನೆನೆಸಿಕೊಂಡು ನಾವು ಈ 50ನೇ ದಿನದಲ್ಲಿ ದೇವರ ಬಳಿಯಿಂದ ನಮಗೆ ಆಜ್ಞೆಗಳು ಬಂದಂತ ಈ 50ನೇ ದಿನದಲ್ಲಿ ನಾವು ದೇವರಿಗೆ ಈ ಹಬ್ಬವನ್ನು ಆಚರಿಸ್ತೇವೆ ಅಂತ ಹೇಳಿ ಈ ಹಬ್ಬದ ಮುಖಾಂತರ ಅವ್ರಿಗೆ ದೇವರು ಹೋರೆ ಬೆಟ್ಟದಲ್ಲಿ ಆಜ್ಞೆಗಳನ್ನು ಕೊಟ್ಟದ್ದು, ಐಗುಪ್ತ ದೇಶದಿಂದ ಅವರನ್ನು ಬಿಡಿಸಿದ್ದು ಅವ್ರಿಗೆ ಯಾವಾಗಲೂ ಜ್ಞಾಪಕದಲ್ಲಿರುವ ಹಾಗೆ ದೇವರು ಇದನ್ನು ಏರ್ಪಡಿಸಿಕೊಟ್ರು. ಆಗ 50ನೇ ದಿನದಲ್ಲಿ ಯಾಕೆ ಆಚರಿಸ್ತೇವೆ? ಕಾರಣ ಐಗುಪ್ತ ದೇಶದಿಂದ ಬಿಟ್ಟು ಬಂದ 50 ದಿನಕ್ಕೆ ದೇವರು ನಮಗೆ ದಶಾಜ್ಞೆಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಇವತ್ತು 50ನೇ ದಿನದಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆಗ ಆ 50 ಅನ್ನುವಂಥ ದಿವಸ ಅವರು ಐಗುಪ್ತ ದೇಶದಿಂದ ಬಿಡಿಸಲ್ಪಟ್ಟು ದೇವರನ್ನ ಆಜ್ಞೆಗಳನ್ನು ಹೊಂದಿಕೊಂಡದನ್ನ ಅವ್ರಿಗೆ ಯಾವಾಗಲೂ ಜ್ಞಾಪಕ ಪಡಿಸುತ್ತೆ. ಆಗ ಇದ್ರ ಮುಖಾಂತರ ನಾವೊಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ದಾಸರಾಗಿದ್ವಿ, ಆದರೆ ಅಲ್ಲಿಂದ
ಬಿಡುಗಡೆ ಹೊಂದಿ 50ನೇ ದಿನದಲ್ಲಿ ಈ ಆಜ್ಞೆಗಳನ್ನು ಹೊಂದಿಕೊಂಡ್ವಿ ಅನ್ನೋದು ಅವರಿಗೆ ಯಾವಾಗಲೂ ಸಹ ಸಂತತಿಯಾಗಿ ಜ್ಞಾಪಕದಲ್ಲಿ ಇರೋದಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರವಾಗಿನ ದೇವರು ಏನು ಮಾಡ್ತಾರೆ, ಈ ಹಬ್ಬವನ್ನ 50ನೇ ದಿನದಲ್ಲಿಯೇ ಅವರು ಆಚರಿಸಬೇಕು ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಿಂದ ಅವರನ್ನ ದೇವರು ಬಿಡಿಸಿದ್ದನ್ನ ನೆನೆಸಿಕೊಳ್ಳುವ ಹಾಗೆ ನಾನು ನೀವು ಯೇಸು ಕ್ರಿಸ್ತನು ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸಿದ್ದನ್ನ ಯಾವಾಗಲೂ ನೆನೆಸುವಂತವರಾಗಿರಬೇಕು. ಐಗುಪ್ತ ದೇಶದಲ್ಲಿ ಕಷ್ಟದಲ್ಲಿ, ಬಾಧೆಗಳಲ್ಲಿ, ಸಮಸ್ಯೆಗಳಲ್ಲಿ ಅವರು ಇದ್ರು. ಆದರೆ ದೇವರು ಅದರಿಂದ ಅವರನ್ನು ಬಿಡಿಸಿ ಕಾನಾನ್ ದೇಶಕ್ಕೆ ತಂದರು. ಅದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನ ದೇವರು ನಮ್ಮ ಪಾಪಗಳಿಂದ, ಕಾರ್ಗತ್ತಲಿನಿಂದ, ಮರಣದಿಂದ ನಮ್ಮನ್ನು ಬಿಡಿಸಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವನ ವಾಗ್ದಾನ ಮಾಡಿ ನಿತ್ಯ ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತ ಭರವಸೆಯನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆಗ ಆ ಜನಗಳು ಐಗುಪ್ತ ದೇಶದಿಂದ ದೇವರು ತಮ್ಮನ್ನು ಬಿಡಿಸಿದ್ದನ್ನ ಯಾವಾಗಲೂ ನೆನೆಸಿಕೊಳ್ಳುವ ಹಾಗೆ ದೇವರು ಮಾಡಿದ್ರು. ನಾನು ನೀವು ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿದ್ದಾರೆ ಅನ್ನೋದನ್ನ ಯಾವಾಗಲೂ ನೆನೆಸುವಂತವರಾಗಿರಬೇಕು. ಇವತ್ತು ನಾವು ಸಭೆಯಲ್ಲಿ ಕೂಡಿ ಬಂದು ಯೇಸು ಕ್ರಿಸ್ತನ ಶರೀರದಲ್ಲಿಯೂ ರಕ್ತದಲ್ಲಿಯೂ ಪಾಲನೆ ತೆಗೆದುಕೊಳ್ಳುವುದಕ್ಕಿದ್ದೇವೆ. ರೊಟ್ಟಿಯನ್ನು ಮುರಿದು ಅದನ್ನ ಶರೀರ ಈ ರೊಟ್ಟಿಯ ಹಾಗೆ ಮುರಿಯಲ್ಪಟ್ಟಿದ್ದು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ತೇವೆ. ದ್ರಾಕ್ಷರಸವನ್ನು ಕುಡಿದು ಆತನ ರಕ್ತ ನನ್ನ ಪಾಪಗಳಿಗಾಗಿ ಈ ದ್ರಾಕ್ಷರಸದ ಹಾಗೆ ಸುರಿಸಲ್ಪಟ್ಟಿದ್ದು ಅನ್ನೋದನ್ನ ನಾವು ನೆನಪಿಸಿಕೊಳ್ಳುತ್ತೇವೆ. ಆದರೆ ದೇವರು ಇದನ್ನ ಏನಕ್ಕೆ ನಮಗೆ ಏರ್ಪಡಿಸಿ ಕೊಟ್ಟಿದ್ದಾರೆ? ಇದನ್ನು ಏರ್ಪಡಿಸಿ ಕೊಡೋದಕ್ಕೆ ಕಾರಣ ಆತನ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ರಕ್ತ ಸುರಿಸಿ ಬಾಧೆಪಟ್ಟು ಮರಣ ಹೊಂದಿ ಆತನ ಮರಣದ ಮುಖಾಂತರ ನನ್ನನ್ನು ನಿಮ್ಮನ್ನ ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಪಾಲುದಾರರಾಗಿ ಮಾಡಿದ್ದಾನೆ ಎನ್ನುವುದನ್ನ ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಂಡು ದೇವರನ್ನು ಸ್ತುತಿಸಬೇಕು ಎನ್ನುವುದಕ್ಕೋಸ್ಕರ ದೇವರು ಅದನ್ನು ಏರ್ಪಡಿಸಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಗ ಇದೇ ಉದ್ದೇಶಕ್ಕೋಸ್ಕರ ದೇವರು ಪಂಚಾಶತಮ ಹಬ್ಬವನ್ನ ಅವರಿಗೆ ಏರ್ಪಡಿಸಿಕೊಟ್ರು. ಆದರೆ ಈ ಪಂಚಾಶತಮ ಹಬ್ಬದಲ್ಲಿ ಅವರು ಇನ್ನೊಂದು ಕಾರ್ಯವನ್ನು ಮಾಡಬೇಕು. ಏನು ಅಂತಂದ್ರೆ ದೇವರು ತಮಗೆ ಕೊಟ್ಟಂತ ದಶಾಜ್ಞೆಗಳನ್ನ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. 50ನೇ ದಿನದಲ್ಲಿ ತಮಗೆ ಮೋಶೆಯ ಮುಖಾಂತರ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಆ ಧರ್ಮಶಾಸ್ತ್ರವನ್ನೆಲ್ಲ ಅವರು ಕೈಗೊಂಡು ನಡೆಯಬೇಕು. ಆಗ ಈ 50ನೇ ದಿವಸದಲ್ಲಿ ಅವರು ಪಂಚಾಶತಮ ಹಬ್ಬವನ್ನು ಆಚರಿಸುವಾಗ ಆ ದಿನದಲ್ಲಿ ನಮಗೆ ಕೊಡಲ್ಪಟ್ಟಂತ ಈ ಧರ್ಮಶಾಸ್ತ್ರವನ್ನ ನಾವು ಎಡೆಬಿಡದೆ ಕೈಗೊಂಡು ನಡೆಯುವಂತವರಿಗಾಗಿ ಇರಬೇಕು ಅನ್ನೋದು ಅವರಿಗೆ ಯಾವಾಗಲೂ ಸಹ ಗುರುತಾಗಿರುತ್ತೆ. ಅದೇ ರೀತಿಯಾಗಿ ನಾನು ನೀವು ಸಹ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿಕೊಂಡಿದ್ದೇವೆ. ಅದರೊಟ್ಟಿಗೆ ಇನ್ನು ಕ್ರಿಸ್ತನ ಆಜ್ಞೆಗಳನ್ನ ನಾನು ನೀವು ಯಾವಾಗಲೂ ಕೈಗೊಂಡು ನಡೆಯುವಂತವರಿಗಳಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ದೇವರು ಇಸ್ರಾಯೇಲ್ ಜನಗಳನ್ನ ಐಗುಪ್ತ ದೇಶದಿಂದ ಬಿಡಿಸಿ ಸಮುದ್ರವನ್ನು ದಾಟಿಸ್ಬಿಟ್ಟು ಇನ್ನು ನಾನು ನಿಮ್ಮನ್ನ ಬಿಡುಗಡೆ ಮಾಡಿದ್ದೀನಿ, ನಿಮ್ಮ ಮನಸ್ಸು ಬಂದಾಗೆಲ್ಲ ಹೊಟ್ಟೋಗಿ ಅಂತ ಹೇಳಲಿಲ್ಲ. ನಾನು ನಿಮ್ಮ ದೇವರಾಗಿರುವ ಕರ್ತನು, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧರಾಗಿರಬೇಕು, ಇದೇ ರೀತಿಯಾಗಿ ನೀವು ನಡೆಯಬೇಕು, ಇದೇ ರೀತಿ ಜೀವಿಸಬೇಕಂತ ಎಷ್ಟು ಆಜ್ಞೆಗಳನ್ನು ದೇವರು ಅವರಿಗೆ ಕೊಟ್ಟರು. ಅದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸಿದ್ದಾರೆ. ಹಾಗಂತ ಹೇಳಿ ಮುಂದಕ್ಕೆ ನಮ್ಮ ಮನಸ್ಸು ಬಂದ ಹಾಗೆಲ್ಲ ಜೀವಿಸ್ಬೇಕಂತ ಅರ್ಥ ಅಲ್ಲ. ಆತನ ನಿಯಮವನ್ನು ನಾನು ನೀವು ಕೈಗೊಂಡು ನಡೆಯಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಹೇಳಿದ ಮಾತು, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಆಜ್ಞೆಗಳನ್ನೆಲ್ಲ ನಾವು ಕೈಗೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿ ಇರಬೇಕು. ಆಗ ಈ ಪಂಚಾಶತಮ ದಿವಸ ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕೆಂಬುದಾಗಿ ನಮಗೆ ಎಚ್ಚರಿಕೆ ಕೊಡುವಂತ ದಿವಸವೂ ಆಗಿದೆ. ಒಂದು, ನಮ್ಮನ್ನು ಆತನ ಪೂರ್ವ ಪಾಪದಿಂದ ಬಿಡಿಸಿದನು ಅನ್ನುವುದನ್ನ ಇದು ನಮಗೆ ಜ್ಞಾಪಕಪಡಿಸುತ್ತೆ. ಇನ್ನೊಂದು, ನಾವು ಮುಂದೆ ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಜನಗಳಾಗಿ ಜೀವಿಸಬೇಕು ಎನ್ನುವಂತ ಎಚ್ಚರಿಕೆಯನ್ನು ಸಹ ಅದು ನಮಗೆ ಕೊಡುವಂತದ್ದಾಗಿದೆ. ಆದ್ರೆ ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಬಂದ್ರು, ದೇವರಿಂದ ಆಜ್ಞೆಗಳನ್ನೆಲ್ಲ ತಗೊಂಡ್ರು. ಆದ್ರೆ ಕಡೆಗೆ ಕಾನಾನ್ ದೇಶಕ್ಕೆ ಹೋದ್ರ, ಅವ್ರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ, ದಾರಿಯಲ್ಲಿಯೇ ಅವ್ರು ನಾಶವಾಗಿ ಹೋದ್ರು. ಅದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನ ದೇವರು ನಮ್ಮ ಪಾಪಗಳಿಂದ ಬಿಡಿಸಿದ್ದಾರೆ, ಯೇಸು ಕ್ರಿಸ್ತನ ಮುಖಾಂತರ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಆ ರಕ್ಷಣೆಯನ್ನ ಕಡೆಯವರೆಗೂ ನಾನು ನೀವು ಕಾಪಾಡಿಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಕಾನಾನ್ ದೇಶವನ್ನು ಸೇರುವವರೆಗೂ ದೇವರಲ್ಲಿ ಅವರು ನಂಬಿಕೆ ಉಳ್ಳವರುಗಳಾಗಿ ನಿಜಸ್ಥರಾಗಿ ಜೀವಿಸಬೇಕಾಗಿತ್ತು. ಆದ್ರೆ ಅವರು ದಾರಿ ತಪ್ಪಿ ಹೋದ್ರು, ಅದಕ್ಕೆ ಸೇರದೆ ಹೋದ್ರು. ನಾನು ನೀವು ಯೇಸು ಕ್ರಿಸ್ತನ ಮುಖಾಂತರ ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿಕೊಂಡಿದ್ದೇವೆ. ಇದರೊಟ್ಟಿಗೆ ಆತನ ಆಜ್ಞೆಗಳನ್ನು ನಮ್ಮ ಜೀವಮಾನ ಕಾಲ ಪೂರ್ತಿ ನಾವು ಕೈಗೊಂಡು ಆತನಿಗಾಗಿ ಜೀವಿಸಿ ಆತನ ರಾಜ್ಯವನ್ನ ನಾವು ಪ್ರವೇಶಿಸುವಂತವರುಗಳಾಗಿ ಇರಬೇಕು. ಯೇಸು ಕ್ರಿಸ್ತನ ಹೇಳಿದ ಮಾತ್ರ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ನಾನು ನೀವು ಕಡೆಯವರೆಗೂ ತಾಳಿಕೊಂಡು ನಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ನಮ್ಮ ಹೋರಾಟವನ್ನು ನಾವು ಮಾಡಿ ದೇವರಾಜ್ಯವನ್ನು ಪ್ರವೇಶಿಸುವಂತವರುಗಳಾಗಿ ನಾವಿರಬೇಕು. ಒಂದು ವೇಳೆ ದೇವರು ಈ ಇಸ್ರಾಯೇಲ್ ಜನಗಳನ್ನ ಐಗುಪ್ತ ದೇಶದಿಂದ ಬಿಡಿಸದೆ ಹೋಗಿದ್ರೆ ಏನಾಗಿರೋದು?
ಐಗುಪ್ತ ದೇಶದಿಂದ ಬಿಡಿಸದೆ ಹೋಗಿದ್ರೆ ಅವರ ಕಷ್ಟದಲ್ಲಿ, ಅವರ ಕಣ್ಣೀರು ಬಾಧೆಗಳಲ್ಲಿ ಅಲ್ಲೇ ನಾಶವಾಗಿ ಹೋಗ್ತಾ ಇದ್ರು. ಅದೇ ರೀತಿ ನನ್ನನ್ನು ನಿಮ್ಮನ್ನು ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳನ್ನು ಬಿಡಿಸದೆ ಹೋಗಿದ್ರೆ ನಾವು ನಮ್ಮ ಪಾಪಗಳಲ್ಲಿ ನಾಶವಾಗಿ ಹೋಗ್ತಾ ಇದ್ವಿ. ಆದರೆ ದೇವರು ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕಾಗಿ ಮೋಶೆಯನ್ನು ಕಳುಹಿಸಿದ ಹಾಗೆ ನನ್ನನ್ನು ನಿಮ್ಮನ್ನು ಬಿಡಿಸುವುದಕ್ಕಾಗಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನೇ ಕಳುಹಿಸಿದನು. ಹಲ್ಲೆಲೂಯಾ. ಆಗ ಆತನ ಆಜ್ಞೆಗಳಿಗೆ ನಾವು ಕಿವಿಗೊಟ್ಟು ಆತನ ರಕ್ಷಣೆಯಲ್ಲಿ ನೆಲೆನಿಂತು ಕಡೆಯವರೆಗೂ ನಾವು ಜೀವಿಸಿ ದೇವರ ರಾಜ್ಯವನ್ನ ನಾವು ಪ್ರವೇಶಿಸಬೇಕು. ಹಲ್ಲೆಲೂಯಾ. ಆಗ ಇಸ್ರಾಯೇಲ್ ಜನಗಳಿಗೆ ದೇವರು ಈ ಪಂಚಾಶತ್ತಮ ಹಬ್ಬವನ್ನು ಆಚರಿಸಬೇಕು ಅಂತ ಅವರಿಗೆ ಹೇಳುವಾಗ ಅದರ ಉದ್ದೇಶ, ಅವರು ಐಗುಪ್ತ ದೇಶದಿಂದ ತಮ್ಮನ್ನ ದೇವರು ಬಿಡುಗಡೆಗೊಳಿಸಿ 50ನೇ ದಿನದಲ್ಲಿ ಅವರಿಗೆ ತನ್ನ ಆಜ್ಞೆಗಳನ್ನು ಕೊಟ್ಟು ತನ್ನ ಜನಗಳಾಗಿ ಅವರನ್ನ ಮಾಡಿಕೊಂಡರು. ಇನ್ನು ಅವರು ತನ್ನ ಜನಗಳಾಗಿದ್ದು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎನ್ನುವಂಥ ಜ್ಞಾಪಕಕ್ಕೋಸ್ಕರವಾಗಿ ದೇವರಿಗೂ ಅವರಿಗೂ ಸಂಬಂಧ ಏರ್ಪಟ್ಟ ದಿವಸ ಆ ಪಂಚಾಶತ್ತಮದ ದಿವಸ. ಯಾವಾಗಲೂ ಆತನು ತನ್ನ ಆಜ್ಞೆಗಳನ್ನು ಅವರಿಗೆ ಕೊಟ್ಟು ಆತನನ್ನು ತನ್ನ ಸ್ವಂತ ಜನಗಳಾಗಿ ಸ್ವೀಕರಿಸಿದನೋ ಆಗಲಿಂದಲೇ ಅವ್ರ ಸಂಬಂಧ ಪ್ರಾರಂಭ ಆಯಿತು. ಅದೇ ರೀತಿಯಾಗಿ ಅದು ಅವರಿಗೆ ಯಾವಾಗಲೂ ಜ್ಞಾಪಕದಲ್ಲಿ ಇರಬೇಕಂತ ಹೇಳಿ ದೇವರು ಆ 50ನೇ ದಿನದಲ್ಲಿಯೇ ನೀವು ಈ ಪಂಚಾಶತ್ತಮ ಹಬ್ಬವನ್ನು ಆಚರಿಸಬೇಕಂತ ದೇವರು ಏರ್ಪಡಿಸಿ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತೀಗ ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈ ಪಂಚಾಶತ್ತಮ ಹಬ್ಬಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಏನು ಸಂಬಂಧ? ಅವರು 50ನೇ ದಿನದಲ್ಲಿ ಹೋಗಿ ಪಂಚಾಶತ್ತಮ ಹಬ್ಬವನ್ನು ಆಚರಿಸಿ ದೇವರು ಕೊಟ್ಟಿರುವಂಥ ಬಳೆಗೋಸ್ಕರವಾಗಿ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸಿ ಅವರು ಐಗುಪ್ತ ದೇಶದಲ್ಲಿ ಇದ್ದದನ್ನು ನೆನೆಸಿಕೊಂಡು ದೇವರು ಬಿಡುಗಡೆಗೊಳಿಸಿದ್ದನ್ನು ನೆನೆಸಿಕೊಂಡು ಇವತ್ತು ಅವರಿಗೆ ಸ್ವಂತ ದೇಶ, ಸ್ವಂತ ಊರು, ಸ್ವಂತ ಸ್ಥಳ, ಸ್ವಂತ ಬೆಳೆ, ಸ್ವಂತ ಜೀವನವನ್ನು ನಡೆಸುವ ಹಾಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಇನ್ನು ಆತನಲ್ಲೇ ನಾವು ಭಯಭಕ್ತಿ ಉಳ್ಳವರಾಗಿ ಕಡೆಯವರೆಗೂ ನಾವು ಆತನಲ್ಲಿ ಜೀವಿಸಬೇಕೆನ್ನುವುದನ್ನು ನೆನಪಿಸಿಕೊಂಡು ಅವ್ರಿಗೆ ಹಿಂತಿರುಗಿ ಊರುಗಳಿಗೆ ಹೊರಟು ಹೋಗಬೇಕು. ಹಾಗೆ ಇದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಏನು ಸಂಬಂಧ? ಇದಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನು ಸಂಬಂಧ ಅಂತಂದರೆ, 50ನೇ ದಿನದಲ್ಲಿ ಸೀನಾಯಿ ಬೆಟ್ಟದ ಮೇಲೆ ದೇವರು ಇಸ್ರಾಯೇಲ್ ಜನಗಳಿಗೋಸ್ಕರವಾಗಿ ಇಳಿದು ಬಂದರು. ಅದೇ 50ನೇ ದಿನದಲ್ಲಿ ಪರಿಶುದ್ಧಾತ್ಮನು ನನಗಾಗಿ ನಿಮಗಾಗಿ ಮೇಲಂತಸ್ತಿನಲ್ಲಿ ಯೆರೂಸಲೇಮಿನಲ್ಲಿ ಇಳಿದು ಬಂದನು. ಅಪೊಸ್ತಲರೆಲ್ಲರೂ ಮೇಲ್ಮನೆಯಲ್ಲಿ ಅವರು ಕೂಡಿದ್ದಾಗ ಅವರಿಗೆ ಆಕಾಶದಲ್ಲಿ ಬಿರುಗಾಳಿಯ ರೀತಿಯಲ್ಲಿ ದೊಡ್ಡ ಶಬ್ದ ಉಂಟಾಗಿ ಅಗ್ನಿಯ ನಾಲಿಗೆಗಳು ಇಳಿದು ಬರುವುದನ್ನು ಅವರು ಕಾಣ್ತಾರೆ. ಅದು ಸಂಭವಿಸಿದ್ದು ಯಾವತ್ತು? ಅದು ಸಂಭವಿಸಿದ್ದು ಪಂಚಾಶತ್ತಮ ದಿವಸದಲ್ಲಿ. ಆಗ ಇದೇ 50ನೇ ದಿನದಲ್ಲಿ ಹಿಂದೆ ಒಂದು ಕಾಲದಲ್ಲಿ ಹೋರೇಬ್ ಬೆಟ್ಟದ ಮೇಲೆ ದೇವರು ಇಳಿದು ಬರ್ತಾರೆ. ಅದೇ ದಿನದಲ್ಲಿ ಪರಿಶುದ್ಧಾತ್ಮನು ಅಪೊಸ್ತಲರ ಮೇಲೆ ಇಳಿದು ಬರ್ತಾರೆ. ಆ ದಿನದಲ್ಲಿ ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬರುವಾಗ ದೊಡ್ಡ ಕಾರ್ಮೋಡ, ಗುಡುಗು, ಮಿಂಚು, ಸಿಡಿಗಳು, ಬೆಂಕಿ, ಅದು ನೋಡುವುದಕ್ಕೆ ಭಯಂಕರವಾಗಿತ್ತು. ಆ ರೀತಿಯಾಗಿ ದೇವರು ಇಳಿದು ಬಂದರು. ಅದೇ ರೀತಿಯಾಗಿ ಪರಿಶುದ್ಧಾತ್ಮನು ಅದೇ 50ನೇ ದಿನದಲ್ಲಿ ಅಪೊಸ್ತಲರ ಮೇಲೆ ದೊಡ್ಡ ಬಿರುಗಾಳಿ ಬೀಸುತ್ತದೋ ಎನ್ನುವ ರೀತಿಯಲ್ಲಿ ಶಬ್ದವನ್ನು ಉಂಟು ಮಾಡಿ ಆಕಾಶದಿಂದ ಅಗ್ನಿಯ ನಾಲಿಗೆಗಳಾಗಿ ಅವರ ಮೇಲೆ ಇಳಿದು ಬಂದನು. ಆ ದಿನದಲ್ಲಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದರು. ಈ ದಿವಸದಲ್ಲಿ ಪರಿಶುದ್ಧಾತ್ಮನು ಮೇಲ್ಮನೆಯ ಮೇಲೆ ಶಿಷ್ಯರ ಮೇಲೆ ಅವರು ಇಳಿದು ಬಂದರು. ಆ ದಿನದಲ್ಲಿ ದೇವರು ಇಸ್ರಾಯೇಲ್ ಜನಗಳ ಬಳಿಗೆ ಮೋಶೆಗೆ ತನ್ನ ಆಜ್ಞೆಗಳನ್ನು ಕೊಟ್ಟು ಕಳುಹಿಸಿದನು. ಆದರೆ ಇದೇ ಪಂಚಾಶತ್ತಮ ದಿವಸದಲ್ಲಿ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನಿಗೆ ತನ್ನ ನಿಯಮಗಳನ್ನು ಕೊಟ್ಟು ತನ್ನ ಜನಗಳಿಗೆ ಕಲಿಸುವ ಹಾಗೆ ತನ್ನನ್ನು ಕಳುಹಿಸಿಕೊಟ್ಟನು. ಆ ದಿನದಲ್ಲಿ ಹಳೆಯ ಒಡಂಬಡಿಕೆ ಪ್ರಾರಂಭ ಆಯಿತು. ಯಾವತ್ತು ಸೀನಾಯಿ ಬೆಟ್ಟದ ಮೇಲೆ ದೇವರು ಇಳಿದು ಬಂದು ಅವರಿಗೆ ತನ್ನ ಆಜ್ಞೆಗಳನ್ನೆಲ್ಲ ಕೊಟ್ಟರೋ ಅಂದಿನಿಂದ ಹಳೆಯ ಒಡಂಬಡಿಕೆ ಪ್ರಾರಂಭ ಆಯಿತು. ಆದರೆ ಯಾವತ್ತು ಪರಿಶುದ್ಧಾತ್ಮನು ಪಂಚಾಶತ್ತಮ ದಿವಸದಲ್ಲಿ ಅಪೊಸ್ತಲರ ಮೇಲೆ ಇಳಿದು ಬಂದರೋ ಆವತ್ತು ಹೊಸ ಒಡಂಬಡಿಕೆ ಪ್ರಾರಂಭ ಆಯಿತು. ಪಂಚಾಶತ್ತಮದ ಈ 50ನೇ ದಿನದಲ್ಲಿ ಇಸ್ರಾಯೇಲ್ ಜನಗಳು ಏನು ಮಾಡಬೇಕು? ತಮಗೆ ಬಂದಿರುವಂಥ ಹೊಸ ಬೆಳೆಯಲ್ಲಿ ಒಂದು ಪಾಲನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸಬೇಕು. ಅದೇ ರೀತಿಯಾಗಿ ಈ ಪಂಚಾಶತ್ತಮ ದಿವಸದಲ್ಲಿ ಹೊಸ ಒಡಂಬಡಿಕೆಯ ಹೊಸ ಬೆಳೆಯು ದೇವರಿಗೆ ಅರ್ಪಿತವಾಯಿತು. ಹಂಗಂದ್ರೆ ಪರಿಶುದ್ಧಾತ್ಮರು ಅವ್ರ ಮೇಲೆ ಇಳಿದು ಬಂದಾಗ ಅವರೆಲ್ಲರೂ ಅನ್ಯ ಭಾಷೆಯನ್ನು ಮಾತನಾಡಿ ಅಲ್ಲಿ ಕೂಡಿ ಬಂದಿದ್ದ ಜನಗಳನ್ನೆಲ್ಲ ಅದು ಬಂದು ಕೇಳಿ ವಿಚಾರಿಸುವಾಗ ಅವರಿಗೆ ಸುವಾರ್ತೆಯನ್ನು ತಿಳಿಯಪಡಿಸಿ ಮೊದಲು 3,000 ಜನಗಳು ಆ ಸುವಾರ್ತೆಯನ್ನು ಅಂಗೀಕರಿಸಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡರು. ಆಗ ಪಂಚಾಶತ್ತಮ ಹಬ್ಬದಲ್ಲಿ ಇಸ್ರಾಯೇಲ್ ಜನಗಳು ತಮ್ಮ ಬೆಳೆಯ ಪ್ರಥಮ ಫಲವನ್ನ ದೇವರಿಗೆ ಅರ್ಪಿಸಬೇಕಾಯಿತು. ಅದೇ ರೀತಿಯಾಗಿ ಅದೇ ಪಂಚಾಶತ್ತಮ ದಿವಸದಲ್ಲಿ ಸಭೆಯ ಪ್ರಥಮ ಫಲವಾಗಿರುವಂತಹ 3,000 ಜನಗಳನ್ನ ಅಪೊಸ್ತಲರು ದೇವರಿಗೆ ಅರ್ಪಿಸಿದರು. ಹಲ್ಲೆಲೂಯಾ. ಆಗ ಈ ಇಸ್ರಾಯೇಲ್ ಜನಗಳಿಗೆ ದೇವರು ಏರ್ಪಡಿಸಿದ ಈ ಪಂಚಾಶತ್ತಮ ಹಬ್ಬಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಏನು ಸಂಬಂಧ ಅಂತಂತಂದರೆ, ಆ ಪಂಚಾಶತ್ತಮ ದಿವಸದಲ್ಲಿ ದೇವರು ಇಳಿದು ಬಂದು ಅವರಿಗೆ ಆಜ್ಞೆಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನ ನನಗಾಗಿ ನಿಮಗಾಗಿ ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಆ ಪಂಚಾಶತ್ತಮ ದಿವಸದಲ್ಲಿ ಮೋಶೆಯ ಮುಖಾಂತರ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವು ಇಸ್ರಾಯೇಲ್ ಜನಗಳಿಗೆ ಕೊಡಲ್ಪಟ್ಟಿತ್ತು. ಈ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತಾನು ವಾಗ್ದಾನ ಮಾಡಿದಂಥ ಪವಿತ್ರಾತ್ಮನನ್ನ ನನಗಾಗಿ ನಿಮಗಾಗಿ ಕಳುಹಿಸಿಕೊಟ್ಟು ಆತನ ನೂತನ ನಿಯಮವನ್ನ ನಮ್ಮ ಹೃದಯಗಳಲ್ಲಿ ಬರೆದನು. ಹಲ್ಲೆಲೂಯಾ.
ಆಗ ಪಂಚಾಶತ್ತಮ ದಿವಸದಲ್ಲಿ ನಡೆದಂಥ ಅದೇ ಕಾರ್ಯ ಈ ದಿನದಲ್ಲಿಯೂ ಸಹ ನಡೆಯಿತು. ಯೇಸು ಕ್ರಿಸ್ತರು ತಾನು ವಾಗ್ದಾನ ಮಾಡಿದ ಹಾಗೆ, ನಾನು ಹೊರಟು ಹೋಗಿ ನಿಮಗಾಗಿ ಒಬ್ಬ ಸಹಾಯಕರನ್ನು ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ಅವರು ವಾಗ್ದಾನ ಮಾಡಿದರು. ಅದೇ ರೀತಿಯಾಗಿ ಅವರು ದೇವರ ಆತ್ಮನನ್ನ ಆ ಪಂಚಾಶತ್ತಮ ದಿವಸದಲ್ಲಿಯೇ ಕಳುಹಿಸಿಕೊಟ್ರು. ಹಲ್ಲೆಲೂಯಾ. ಆಗ ಈ ಒಂದು ಪಂಚಾಶತ್ತಮ ಹಬ್ಬವನ್ನ ಅವರು ಯಾವಾಗ ಆಚರಿಸಬೇಕು ಅಂತಂದ್ರೆ, ಪ್ರಥಮ ಫಲವನ್ನು ಸಮರ್ಪಿಸಿದ 50 ದಿನಗಳ ನಂತರ ಅವರು ಅದನ್ನು ಆಚರಿಸಬೇಕು. ಆಗ ಅದೇ ರೀತಿಯಾಗಿ ಮೊದಲು ಪಸ್ಕ ಹಬ್ಬ 14ನೇ ದಿನದಲ್ಲಿ ಕುರಿಮರಿಯ ಕೊಯ್ಯಲ್ಪಡುವಂಥದ್ದು, 15ನೇ ದಿನದಲ್ಲಿ ಹುಳಿಯಿಲ್ಲದಿರುವಂಥ ರೊಟ್ಟಿಗಳನ್ನು ಆಚರಿಸುವಂಥ ಹಬ್ಬ, 16ನೇ ದಿನದಲ್ಲಿ ಪ್ರಥಮ ಫಲವನ್ನು ಸಮರ್ಪಿಸುವಂಥದ್ದು. ಅಲ್ಲಿಂದ ಆ 16ನೇ ದಿನದಲ್ಲಿ ಹಿಡಿದು 50 ದಿನಗಳ ನಂತರ ಅವರು ಈ ಪಂಚಾಶತಮ ಹಬ್ಬವನ್ನು ಆಚರಿಸಬೇಕು. ಇದೇ ರೀತಿಯಾಗಿ ಯೇಸು ಕ್ರಿಸ್ತನು ಮೊದಲನೇ ದಿನದಲ್ಲಿ ನಮಗಾಗಿ ಕೊಯ್ಯಲ್ಪಟ್ಟನು, ಸಮಾಧಿ ಮಾಡಲ್ಪಟ್ಟನು. 3ನೇ ದಿನದಲ್ಲಿ ಪ್ರಥಮ ಫಲವಾಗಿ ತಾನು ಎದ್ದು ಬಂದನು. ತಾನು ಎದ್ದು ಬಂದ 50 ದಿನಗಳಿಗೆ ದೇವರ ಆತ್ಮನನ್ನು ಕಳುಹಿಸಿದನು. ಹಲ್ಲೆಲೂಯಾ. ಪ್ರಥಮ ಫಲವನ್ನು ಸಮರ್ಪಿಸಿದ 50 ದಿನಗಳಿಗೆ ಅವರು ಪಂಚಾಶತಮನ ಆಚರಿಸಬೇಕು. ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದ 50ನೇ ದಿನಕ್ಕೆ ದೇವರ ಆತ್ಮನನ್ನು ಕಳುಹಿಸಿಕೊಟ್ಟನು. ಹಲ್ಲೆಲೂಯಾ. ಆತನು ಮರಣವನ್ನು ಜಯಿಸಿ ಎದ್ದು ಬಂದ 40 ದಿನಗಳವರೆಗೂ ಅವರಿಗೆ ಕಾಣಿಸಿಕೊಂಡನು. ಆ ನಂತರ ಅವರು 10 ದಿನಗಳವರೆಗೂ ಕಾದಿದ್ದರು. 10ನೇ ದಿನದ ಕಡೆಯಲ್ಲಿ 50ನೇ ದಿನದಲ್ಲಿ ದೇವರ ಆತ್ಮನು ಇಳಿದು ಬಂದರು. ಆಗ ಪಂಚಾಶತಮ ಹಬ್ಬದಲ್ಲಿ ಕೊಡಲ್ಪಟ್ಟಂತ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಪವಿತ್ರ ಆತ್ಮನನ್ನು ಕಳುಹಿಸಿಕೊಟ್ಟು ನೆರವೇರಿಸುವಂಥದ್ದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಗ ಪಂಚಾಶತಮ ಹಬ್ಬ ಯೇಸು ಕ್ರಿಸ್ತನು ನೂತನ ನಿಯಮವನ್ನು ಪರಿಶುದ್ಧಾತ್ಮರ ಮುಖಾಂತರ ನಮಗೆ ಕಳುಹಿಸಿಕೊಡುತ್ತಾನೆ ಎನ್ನುವಂಥದ್ದಕ್ಕೆ ಅದು ಗುರುತಾಗಿದೆ. ನಾನು ನೀವು ಪವಿತ್ರಾತ್ಮ ಭರಿತರಾಗಿ ದೇವರ ಆತ್ಮರೊಡನೆ ಅನ್ಯೋನ್ಯ ಸಹವಾಸದಲ್ಲಿ ಕ್ರಿಸ್ತನ ನಿಯಮವನ್ನು ನೆರವೇರಿಸುವಂತವர்களಾಗಿ ನಾವಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ಹೇಳುತ್ತದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ ಎಂಬುದಾಗಿ. ನಾನು ನೀವು ದೇವರ ಆತ್ಮರನ್ನು ಅನುಸರಿಸಿ ದೇವರ ವಾಕ್ಯವನ್ನು ಕೈಗೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿ ಇರಬೇಕು. ಇವತ್ತು ನಾವು ಆ ರೀತಿಯಾಗಿದ್ದೇವಾ? ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ಆತ್ಮನ ನಮ್ಮನ್ನು ನಡೆಸುವ ಹಾಗೆ ದೇವರ ಚಿತ್ತಾನುಸಾರವಾಗಿ ನಡೆಯುತ್ತಾ ಇದ್ದೇವಾ? ಅಥವಾ ದೇವರ ಆತ್ಮನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ದೇವರ ಆಜ್ಞೆಗಳನ್ನು ಕೈಗೊಂಡ ನಡೆಯದೆ ದೇವರ ವಿರುದ್ಧವಾಗಿ ಬರುತ್ತಾ ಇದ್ದೇವಾ? ನಾವು ಯೋಚನೆ ಮಾಡಬೇಕು. ದೇವರು ಮೋಶೆಗೆ ತನ್ನ ಆಜ್ಞೆಗಳನ್ನು ಕೊಟ್ಟು ಇಸ್ರಾಯೇಲ್ ಜನಗಳ ಬಳಿಗೆ ಕಳುಹಿಸಿದರು. ಅವ್ರಿಗೆ ಇದನ್ನು ಕಲಿಸಿಕೊಡು, ಇದರಲ್ಲಿ ಅವರನ್ನು ನಡೆಸುವಂತ. ಆದರೆ ಆ ಜನಗಳು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ನಮಗೋಸ್ಕರ ಕಳುಹಿಸಿ ಆತನ ಮುಖಾಂತರ ತನ್ನ ನಿಯಮಗಳನ್ನು ನಮಗೆ ಕೊಟ್ಟಿದ್ದಾರೆ. ನಾನು ನೀವು ದೇವರ ಆತ್ಮಕ್ಕೆ ಒಳಗಾಗಿ ದೇವರ ಆತ್ಮನನ್ನು ಅನುಸರಿಸಿ ನಡೆಯಬೇಕು. ಆದರೆ ಈ ದಿನಗಳಲ್ಲಿ ಅನೇಕರು ದೇವರ ಆತ್ಮನನ್ನು ತಿರಸ್ಕರಿಸುವವರಾಗಿದ್ದಾರೆ, ದೇವರ ಆತ್ಮರಿಗೆ ವಿರುದ್ಧವಾಗಿ ತಿರುಗಿ ಬಿಡುವವರಾಗಿದ್ದಾರೆ. ದೇವರ ಆತ್ಮರು ನಮ್ಮನ್ನು ಪ್ರೇರೇಪಿಸ್ತಾರೆ. ಮೋಶೆ ಆ ಇಸ್ರಾಯೇಲ್ ಜನಗಳ ಬಳಿಯಲ್ಲಿ ಹೋಗಿ ಯಾವ ಥರ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವ ಹಾಗೆ ಅವರಿಗೆ ಬೋಧಿಸುತ್ತಾ ಇದ್ದನೋ, ಅದೇ ರೀತಿಯಾಗಿ ದೇವರ ಆತ್ಮರು ಕ್ರಿಸ್ತನ ನಿಯಮವನ್ನು ಅನುಸರಿಸಿ ನಡೆಯುವ ಹಾಗೆ ನಮ್ಮ ಹೃದಯದಲ್ಲಿ ಹೋರಾಟ ಮಾಡ್ತಾರೆ. ನಾವೊಂದು ಪಾಪವನ್ನು ಮಾಡುವಾಗ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಾಗ ದೇವರ ಆತ್ಮರು ನಮ್ಮೊಟ್ಟಿಗೆ ಹೋರಾಡುತ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ಇದು ಸರಿಯಲ್ಲ, ನಿನ್ನ ಮನ ತಿರುಗು, ಇದರಿಂದ ಆಚೆ ಬಾ, ನೀನು ಸರಿಪಡಿಸ್ಕೋ, ನನ್ನನ್ನು ಆಸಕ್ತಿಯಿಂದ ಹುಡುಕು ಅಂತ ದೇವರ ಆತ್ಮರು ಎಷ್ಟೋ ನಮಗೋಸ್ಕರವಾಗಿ ಹೋರಾಡ್ತಾರೆ. ಆದರೆ ಆತನ ಮಾತಿಗೆ ನಾವು ಕಿವಿ ಕೊಟ್ಟರೆ ನಾವು ಬದುಕಿಕೊಂಡ್ವಿ. ಆದರೆ ನಾವು ದೇವರ ಆತ್ಮರು ನಮಗೆ ಕೊಡುವಂಥ ಪ್ರೇರೇಪಣೆಗೆ ನಾವು ಕಿವಿ ಕೊಡೋದೆ, ಅವರು ನಮಗೆ ಕೊಡುವಂಥ ಎಚ್ಚರಿಕೆ ಕಿವಿ ಕೊಡೋದೆ, ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರು ನಮ್ಮನ್ನು ಎಷ್ಟೇ ಒತ್ತಾಯ ಮಾಡ್ತಾ ಇದ್ರು ಸಹ ನಾವು ಮಾಡುವುದನ್ನೇ ಮಾಡ್ತಾ ಇದ್ರೆ 1 ದಿವಸ 2 ದಿವಸ, 1 ಕಾಲ 2 ಕಾಲ ದೇವರ ಆತ್ಮರು ನಮ್ಮೊಟ್ಟಿಗೆ ಹೋರಾಡ್ತಾರೆ. ಆನಂತರ ದೇವರ ಆತ್ಮರು ಸುಮ್ಮನಾಗಿ ಬಿಡ್ತಾರೆ. ಆನಂತರ ದೇವರ ಆತ್ಮರು ನಮ್ಮನ್ನು ಬಿಟ್ಟು ಅಗಲಿ ಹೋಗ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ. ದೇವರ ಆತ್ಮನನ್ನು ನಾವು ಯಾವ ರೀತಿಯಾಗಿ ದುಃಖಪಡಿಸೋದಕ್ಕೆ ಸಾಧ್ಯ? ಅವರು ನಮಗೆ ಪ್ರೇರೇಪಣೆ ಕೊಡುವಾಗ, ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನುವಂಥ ಪ್ರೇರೇಪಣೆ ಕೊಟ್ಟು ನಮ್ಮನ್ನು ನಡೆಸುವಾಗ ಅದಕ್ಕೆ ವಿರುದ್ಧವಾದದನ್ನು ನಾವು ಮಾಡಿದರೆ ಆತನ ದುಃಖ ಪಡ್ತಾರೆ. 1 ದಿವಸ 2 ದಿವಸ, 1 ಕಾಲ 2 ಕಾಲ ಅವರು ದುಃಖ ಪಡ್ತಾರೆ. ಕಾಲಕ್ಕೆ ಕಳೀತಾ 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 ಒಂದಲ್ಲ ಒಂದು ದಿವಸ ಅವರು ನಮ್ಮನ್ನು ಬಿಟ್ಟು ಅಗಲಿ ಹೋಗ್ತಾರೆ. ದೇವರ ವಾಕ್ಯ ಹೇಳ್ತಾರೆ, ಪವಿತ್ರ ಆತ್ಮನನ್ನ ನಂದಿಸಬೇಡಿರಿ ಎಂಬುದಾಗಿ. ಹಂಗಾದ್ರೆ ಅರ್ಥ ಏನು? ಒಂದು ದೀಪ ಉರಿತಾ ಇರುತ್ತೆ, ಆ ದೀಪವನ್ನ ನಾವು ಆರಿಸ್ಬಿಡ್ತೀವಿ. ಅದೇ ರೀತಿಯಾಗಿ ದೇವರ ಆತ್ಮರು ನಿಮ್ಮಲ್ಲಿ ಬೆಳಕಿನ ಉಪಾಧಿಯಲ್ಲಿದ್ದಾರೆ, ಅದನ್ನು ನಂದಿಸಬೇಡಿರಿ, ಪವಿತ್ರ ಆತ್ಮನನ್ನು ಆರಿಸಬೇಡಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ಹಂಗಂದ್ರೆ ಅರ್ಥ ಏನು? ದೇವರ ಆತ್ಮ ನಿಮ್ಮನ್ನು ಬಿಟ್ಟು ಹೊರಟು ಹೋಗೋ ಹಾಗೆ ನೀವು ಆತನನ್ನ ಬಾಧೆಪಡಿಸಬೇಡಿರಿ, ಆತನನ್ನು ಅನುಸರಿಸಿ ಜೀವಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ ಈ ಪಂಚಾಶತಮ ಹಬ್ಬಕ್ಕೆ ಗುರುತು ದೇವರ ಆತ್ಮರು ಇಳಿದು ಬಂದದ್ದು. ಆಗ ಆ ದೇವರ ಆತ್ಮರು ನಮಗೋಸ್ಕರವಾಗಿ ಇಳಿದು ಬಂದಿದ್ದಾರೆ. ಅವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮಗೆ ವಾಕ್ಯವನ್ನ ಜ್ಞಾಪಕ ಪಡಿಸ್ತಾರೆ, ವಾಕ್ಯವನ್ನು ಕೈಗೊಂಡು ನಡೆಯುವಂತ ಹಾಗೆ ನಮ್ಮನ್ನು ಪ್ರೇರೇಪಿಸ್ತಾರೆ, ನಮಗೆ ಎಲ್ಲಾ ಸಮಯಗಳಲ್ಲಿ ಎಚ್ಚರಿಕೆ ಕೊಡ್ತಾರೆ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ.
ಆ ರೀತಿಯಾಗಿ ನಡೆಸುವಂಥ ಅವರಿಗೆ ನಾವು ಕಿವಿಗೊಟ್ಟು ಅದರಂತೆ ನಡೀಬೇಕಾಗಿರುವಂಥದ್ದು ನನಗೆ ನಿಮಗೆ ಬಹಳ ಮುಖ್ಯ. ಆ ರೀತಿಯಾಗಿ ಜೀವಿಸುವುದಕ್ಕೆ ನಾವೆಲ್ಲರೂ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.